ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಜನವರಿ ತಿಂಗಳ 13ನೇ ತಾರೀಕು ಇಂದು ವಾಸರ ಅಂದರೆ ಸೋಮವಾರ. ಈ ಸೋಮವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ ದಕ್ಷಿಣಾಯಿನೆ ಹೇಮಂತ ಋತು ಪುಷ್ಯಮಾಸ ಶುಕ್ಲ ಪಕ್ಷದ ಹುಣ್ಣಿಮೆ ಈ ದಿನ ಇದೆ. ಇದು ಈ ದಿನ ರಾತ್ರಿ 3:49 ಇರಲಿದೆ. ನಂತರ ಉತ್ತರಾಯಣದ ಆರಂಭ, ಕೃಷ್ಣ ಪಕ್ಷದ ಪಾಡ್ಯ ಆರಂಭ ಆಗುತ್ತೆ. ಇನ್ನು ಈ ದಿನದ ನಕ್ಷತ್ರ ಆರ್ದ್ರ ನಕ್ಷತ್ರ. ಇದು ಈ ದಿನ ಬೆಳಗ್ಗೆ 10:44 ಇರಲಿದೆ. ನಂತರ ಪುನರ್ವಸು ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಿಷ್ಟಿ ಅಥವಾ ಭದ್ರ. ಇದು ಈ ದಿನ ಅಪರಾಹ್ನ 4:29 ಇರಲಿದೆ. ನಂತರ ಉತ್ತರ ಕರ್ಣ ಭವ ಆರಂಭ ಆಗುತ್ತೆ. ಈ ದಿನದ ಯೋಗ ಇಂದ್ರಯೋಗ. ಇದು ಈ ದಿನ ಬೆಳಿಗ್ಗೆ 6:45 ಇರಲಿದೆ. ಉಪರಿ ಇರೋದ್ರಿಂದ ವೈದ್ಯುತಿ ಯೋಗ ಆರಂಭ ಆಗ್ತಾ ಇದೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಧನಸ್ಸು, ಚಂದ್ರ ಇರುವಂಥ ರಾಶಿ ಮಿಥುನ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:14 ಬೆಳಿಗ್ಗೆ 9:40 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 1:58 ಅಪರಾಹ್ನ 3:24 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 11:06 ಮಧ್ಯಾಹ್ನ 12:32 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:50 ಮಧ್ಯಾಹ್ನ 1:32 ಹಾಗೆ ಅಪರಾಹ್ನ 2:56 ಅಪರಾಹ್ನ 3:36 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:08 ಮಧ್ಯಾಹ್ನ 12:50 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ಅಮೃತ ಕಾಲ ಯಾವುದೂ ಇಲ್ಲ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:43 ಸೂರ್ಯಾಸ್ತ ಸಂಜೆ 6:06. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಚಂದ್ರ. ಈ ಚಂದ್ರನನ್ನು ಮನಕಾರಕ ಅಂತ ಹೇಳ್ತಾರೆ. ಮನಸ್ಸಿಗೆ ಕಾರಕ ಇವನು. ಹಾಗಾಗಿ ಈ ದಿನದ ಮನಸ್ಸಾಗಲಿ ಮನಸ್ಸಿನ ಕಲ್ಪನೆ ಆಗಲಿ ಹಾಗೆ ಚಂಚಲತೆಗಾಗಲಿ ಚಂದ್ರ ಕಾರಕನಾಗಿರ್ತಾನೆ. ಯಾರಿಗೆ ಈ ದಿನ ಕೆಲಸ ಕಾರ್ಯದಲ್ಲಿ ಅಥವಾ ಒಂದು ವಿಚಾರದಲ್ಲಿ ಕಾನ್ಸಂಟ್ರೇಷನ್ ಇಲ್ಲ ಅಂದರೆ ಅವರಿಗೆ ಚಂದ್ರನ ಬೆಂಬಲ ಇಲ್ಲ ಅನ್ನುವಂಥ ಅರ್ಥ. ಕೆಲವರು ನೋಡಿ ಮನಸ್ಸು ಮಾಡಿ ಒಂದು ಕೆಲಸವನ್ನು ಮಾಡೇ ಮುಗಿಸ್ತಾರೆ. ಅಂಥವ್ರಿಗೆ ಚಂದ್ರನ ಬಲ ಇರುತ್ತೆ ಈ ದಿನದಲ್ಲಿ. ಹಾಗಾಗಿ ನಮ್ಮ ಯಶಸ್ಸು
ಅವಲಂಬಿಸಿರುವಂಥದ್ದು ಈ ದಿನ ನಮ್ಮ ಮನಸ್ಸಿನ ನಿರ್ಧಾರದಿಂದ. ಹಾಗಾಗಿ ಈ ಮನಸ್ಸಿಗೆ, ಕಲ್ಪನೆಗೆ, ಚಂಚಲತೆಗೆ ಚಂದ್ರ ಕಾರಕನಾಗಿರ್ತಾನೆ. ಹಾಗೆ ಪ್ರಯಾಣಕ್ಕೂ ಕೂಡ ಚಂದ್ರ ಕಾರಕ. ಹಾಗಾಗಿ ಈ ದಿನ ಮಾಡುವಂಥ ಸಂಚಾರ ಆಗಲಿ, ಪ್ರಯಾಣ ಆಗಲಿ, ಅದು ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ಚಂದ್ರನ ಬಲ ನಮಗೆ ಬೇಕೇ ಬೇಕು. ಹಾಗಾಗಿ ಚಂದ್ರನನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ಪ್ರಯಾಣವನ್ನು ಆರಂಭ ಮಾಡಿ ಅತ್ಯುತ್ತಮ ಫಲ ನಿಮಗೆ ಸಿಕ್ಕತ್ತೆ. ಪ್ರಯಾಣದ ಉದ್ದೇಶ ಈಡೇರುತ್ತೆ. ಹಾಗೆ ಈ ದಿನ ಇರುವಂಥ ಗುರುಹೋರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 8 ಗಂಟೆ 39 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 36 ನಿಮಿಷದವರೆಗೆ. ಈ ಸಮಯದಲ್ಲಿ ರಾಹುಕಾಲ ಇರುತ್ತೆ. ಹಾಗಾಗಿ ಈ ಗುರುಹೋರದ ಆದರೂ ಕೂಡ ಅಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನಾಗಲಿ ಪ್ರಯಾಣವನ್ನಾಗಲಿ ಆರಂಭ ಮಾಡಬೇಡಿ. ಇನ್ನು ಈ ದಿನ ಗುರುಹೋರ ಅಪರಾಹ್ನ 3 ಗಂಟೆ 19 ನಿಮಿಷದಿಂದ ಅಪರಾಹ್ನ 4 ಗಂಟೆ 16 ನಿಮಿಷದವರೆಗೆ. ಇನ್ನು ರಾತ್ರಿ 10 ಗಂಟೆ 22 ನಿಮಿಷದಿಂದ ರಾತ್ರಿ 11 ಗಂಟೆ 25 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ಶನಿಹೋರ ಇರುವಂಥ ಸಮಯ ಇದು ಅಷ್ಟೊಂದು ಅನುಕೂಲಕರವಾಗಿಲ್ಲ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಶನಿಹೋರದಲ್ಲಿ ಆರಂಭ ಮಾಡಿದರೆ ಅದು ಬಹಳ ನಿಧಾನವಾಗಿ ನಡೆಯುತ್ತೆ. ಹಾಗಾಗಿನೇ ಈ ತಾಳ್ಮೆ ಪರೀಕ್ಷೆಗೆ ಒಳಪಡುವಂಥದ್ದು ಈ ದಿನ ಶನಿಹೋರದಲ್ಲೇ. ಹಾಗಾಗಿ ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿಹೋರದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 42 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 39 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 2 ಗಂಟೆ 22 ನಿಮಿಷದಿಂದ ಅಪರಾಹ್ನ 3 ಗಂಟೆ 19 ನಿಮಿಷದವರೆಗೆ. ಹಾಗೆ ರಾತ್ರಿ 9 ಗಂಟೆ 19 ನಿಮಿಷದಿಂದ ರಾತ್ರಿ 10 ಗಂಟೆ 22 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಹಾಗೆ ಈ ದಿನ ಇರುವಂಥ ಕುಜಹೋರ ಕೂಡ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಅದರಲ್ಲೂ ಈ ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರಗಳನ್ನು, ಯಾವುದೇ ಚಟುವಟಿಕೆಗಳನ್ನು ಈ ದಿನ ಇರುವಂಥ ಕುಜಹೋರದಲ್ಲಿ ಆರಂಭ ಮಾಡಬೇಡಿ. ಇನ್ನು ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥದ್ದಾಗಲಿ, ಖರೀದಿ ಮಾಡುವಂಥ ವಿಚಾರ ಆಗಲಿ, ಒಂದು ರಿಜಿಸ್ಟ್ರೇಷನ್ ಇರ್ಬೋದು, ಅಥವಾ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಇದೆಲ್ಲವನ್ನು ಆದಷ್ಟು ಈ ಕುಜಹೋರದಲ್ಲಿ ಅವಾಯ್ಡ್ ಮಾಡಿ. ಇನ್ನು ನ್ಯಾಯಾಲಯದಲ್ಲಿ ಭೂಮಿಗೆ ಸಂಬಂಧಪಟ್ಟಂಥ ಯಾವುದೇ ತೊಂದರೆ, ತಾಪತ್ರಯಗಳು, ಲಿಟಿಗೇಷನ್ಸು, ಕೋರ್ಟ್ ಕೇಸಸ್ಸು ಏನಾದರೂ ಇದ್ದರೆ ಅದನ್ನು ಕೂಡ ಈ ಕುಜಹೋರದಲ್ಲಿ ಫಾಲೋ ಅಪ್ ಮಾಡಬೇಡಿ. ಅದು ನಿಮಗೆ ಅಷ್ಟೊಂದು ಒಳ್ಳೆಯ ಫಲವನ್ನು ಕೊಡಲ್ಲ. ಹಾಗಾಗಿ ಕುಜಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 36 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 33 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 16 ನಿಮಿಷದಿಂದ ಅಪರಾಹ್ನ 5 ಗಂಟೆ 15 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 25 ನಿಮಿಷದಿಂದ ರಾತ್ರಿ 12 ಗಂಟೆ 28 ನಿಮಿಷದವರೆಗೆ ಕುಜಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಯಾವುದೇ ರೀತಿಯ ಚಟುವಟಿಕೆ ಇರಲಿ, ಯಾವುದೇ ಪ್ರಯಾಣ ಇರಲಿ, ಅದನ್ನು ಶುಭ ಮುಹೂರ್ತದಲ್ಲೇ ಆರಂಭ ಮಾಡಬೇಕು. ನಮ್ಮ ಹಿರಿಯರ ಸಲಹೆ ಅದೇನೆ. ಒಳ್ಳೆಯ ಸಮಯ ನೋಡಿ, ಒಳ್ಳೆಯ ಮುಹೂರ್ತ ನೋಡಿ ನಿಮ್ಮ ಕೆಲಸಗಳನ್ನು ಪ್ರಾರಂಭ ಮಾಡಿ ಅಂತ ಹೇಳಿ. ಅದಕ್ಕಾಗಿಯೇ ನೀವು ಪ್ರತಿನಿತ್ಯ ಪಂಚಾಂಗ ಶ್ರವಣವನ್ನು ಮಾಡಬೇಕು. ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಈ ಪಂಚ ಅಂಗಗಳನ್ನು ನೀವು ತಿಳ್ಕೊಳ್ಬೇಕು. ಯಾವ ಯಾವ ಸಮಯದಲ್ಲಿ ಯಾವ ಮುಹೂರ್ತ ಇರುತ್ತೆ, ಯಾವ ಸಮಯದಲ್ಲಿ ಯಾವ ಹೊರ ಇರುತ್ತೆ, ಇದನ್ನು ತಿಳ್ಕೊಂಡು ಮುಂದುವರೆದ್ರೆ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡ್ತಾ ಇದ್ದರೆ ಖಂಡಿತ ನಿಮ್ಮ ಅನಿಸಿಕೆಯಂತೆ ಫಲಿತಾಂಶಗಳು ಬರುತ್ತೆ. 100ಕ್ಕೆ 100ರಷ್ಟು ಉತ್ತಮ ಫಲಿತಾಂಶಗಳನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯ ಇದೆ. ಹಾಗಾಗಿ ನಂಬಿಕೆಯಿಂದ, ನಿಷ್ಠೆಯಿಂದ, ಅಷ್ಟೇ ಶಿಸ್ತಿನಿಂದ ಈ ಒಂದು ಸಮಯವನ್ನು ಪರಿಪಾಲನೆ ಮಾಡಿ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿ ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಏಕೆಂದರೆ ಇದು ಹುಣ್ಣಿಮೆ ಇರುವಂತಹ ದಿನ. ಅದರಿಂದಲೇ ಈ ದಿನದ ಹುಣ್ಣಿಮೆಯನ್ನು ಬನದ ಹುಣ್ಣಿಮೆ ಅಂತ ಹೇಳಿ ಕರೀತಾರೆ. ನಿನ್ನೆ ಶಾಕಾಂಬರಿ ವ್ರತ ಆಯಿತು. ಅಂದರೆ ನಾವು ಬೆಳೆದಿರುವಂತಹ ತರಕಾರಿಗಳನ್ನೆಲ್ಲ ದೇವರಿಗೆ ಸಮರ್ಪಣೆ ಮಾಡುವಂಥ ಒಂದು ವ್ರತ ಶಾಕಾಂಬರಿ ವ್ರತ. ಅದು ನಡೆದ ನಂತರದಲ್ಲಿ ಬರುವಂಥದ್ದು ಬನಶಂಕರಿ ಪೂಜೆ. ಇದನ್ನೇ ಬನದ ಹುಣ್ಣಿಮೆ ಅಂತ ಹೇಳಿ ಕರೆಯುವಂಥದ್ದು. ಹಾಗೆ ಈ ದಿನ ಭೋಗಿ ಹಬ್ಬವನ್ನು ಕೂಡ ಆಚರಣೆ ಮಾಡುವಂಥದ್ದಿದೆ. ಏಕೆಂದರೆ ನಾಳೆ ಮಕರ ಸಂಕ್ರಾಂತಿ ಆರಂಭ ಆಗ್ತಾ ಇದೆ. ಉತ್ತರಾಯಣ ಪುಣ್ಯಕಾಲ ಆರಂಭ ಆಗುವಂಥ ಒಂದು ಪರ್ವ ಕಾಲ ಇದು. ಹಾಗಾಗಿ ಈ ದಿನದಿಂದಲೇ ಮಾಘ ಸ್ನಾನ ಕೂಡ ಆರಂಭ ಆಗ್ತಾ ಇದೆ. ಇನ್ನು 1 ತಿಂಗಳ ಕಾಲ ಮಾಘ ಸ್ನಾನ ಮಾಡುವಂಥದ್ದು. ಇದು ಕೂಡ
ಪವಿತ್ರವಾದಂತಹ ಒಂದು ಸ್ನಾನ ಈ ಮಾಸದಲ್ಲಿ ಮಾಡುವಂಥದ್ದು. ಹಾಗೆ ಈ ದಿನದಿಂದಲೇ ಮಹಾಕುಂಭಮೇಳ ಕೂಡ ಆರಂಭ ಆಗ್ತಾ ಇದೆ. ಉತ್ತರ ಪ್ರದೇಶದ ಪ್ರಯಾಗದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಈ ವಿಶೇಷವಾದಂತಹ 144 ವರ್ಷಗಳಿಗೆ ಒಮ್ಮೆ ಬರುವಂತಹ ಮಹಾಕುಂಭಮೇಳ ಆರಂಭ ಆಗಿ ಇದು ಶಿವರಾತ್ರಿಯವರೆಗೂ ಕೂಡ ಇರುವಂಥದ್ದು. ಕೋಟ್ಯಾಂತರ ಭಕ್ತರು ನಂಬಿಕೆಯಿಂದ ನಿಷ್ಠೆಯಿಂದ ಇಲ್ಲಿ ಕುಂಭಮೇಳದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಂತಹ ಒಂದು ವಿಶೇಷವಾದಂತಹ ದಿನ ಇದು, ಈ ಹುಣ್ಣಿಮೆಯ ದಿನ. ಇನ್ನು ಇದನ್ನೇ ಪುಷ್ಯ ಪೂರ್ಣಿಮೆ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಜೊತೆಗೆ ಸತ್ಯನಾರಾಯಣ ವ್ರತವನ್ನು ಆಚರಣೆ ಮಾಡುವಂಥ ಒಂದು ವಿಶೇಷ ದಿನ ಕೂಡ. ಇನ್ನು ಈ ಪುಷ್ಯ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ಏನಿದೆ ಇದನ್ನು ಬನದ ಹುಣ್ಣಿಮೆ ಅಂತ ಹೇಳಿ ಕರೆಯುವಂಥದ್ದು. ಇದನ್ನೇ ಕೆಲವರು ಬನಶಂಕರಿ ಹುಣ್ಣಿಮೆ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಇದನ್ನು ಬಹಳ ವಿಶೇಷ ರೀತಿಯಲ್ಲಿ ಆಚರಣೆ ಮಾಡುವಂಥ ಹುಣ್ಣಿಮೆ ಇದು. ಏಕೆಂದರೆ ಈ ಶುಕ್ಲ ಪಕ್ಷದ ಅಷ್ಟಮಿಯಿಂದ ಹುಣ್ಣಿಮೆಯವರೆಗೂ ಕೂಡ ದುರ್ಗೆಯ ವಿವಿಧ ಅವತಾರಗಳನ್ನು ಪೂಜೆ ಮಾಡ್ತಾರೆ. ಇಲ್ಲಿ ಬನದ ಹುಣ್ಣಿಮೆಯ ದಿನ ಬನಶಂಕರಿ ದೇವಾಲಯಗಳಲ್ಲಿ ವಿಶೇಷವಾದಂತಹ ಪೂಜೆಗಳು ನಡೆಯುವಂಥದ್ದು ಇದೆ. ಹಾಗೆ ಈ ದಿನ ಕೆಲವರು ಉಪವಾಸ ಮಾಡೋದರಿಂದ ಶುಭ ಪ್ರಾಪ್ತಿಯಾಗತ್ತೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಏಕೆಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ಇದನ್ನು ಅಂದರೆ ಹುಣ್ಣಿಮೆಯನ್ನು ಶುಭ ದಿನ ಅಂತ ಹೇಳಿ ಪರಿಗಣಿಸುವಂಥದ್ದು. ಈ ದಿನ ವಿಷ್ಣುವನ್ನು ಸಮರ್ಪಣಾ ಭಾವದಿಂದ ಪೂಜೆ ಮಾಡುವಂಥದ್ದು ಕೂಡ ಇದೆ. ಏಕೆಂದರೆ ಈ ದಿನ ಉಪವಾಸ ಮಾಡಿ ವಿಷ್ಣುವನ್ನು ಸತ್ಯನಾರಾಯಣನ ರೂಪದಲ್ಲಿ ಪೂಜೆ ಮಾಡುವಂಥ ಒಂದು ವಿಶೇಷ ದಿನ. ಹಾಗೆ ಈ ದಿನ ಸತ್ಯನಾರಾಯಣ ಸ್ವಾಮಿಯ ವ್ರತ ಕಥೆಯನ್ನು ಓದಬೇಕು ಅಥವಾ ಕೇಳಬೇಕು ಅನ್ನುವಂಥದ್ದು ಇದೆ. ಏಕೆಂದರೆ ಈ ಪ್ರಶಸ್ತವಾದ ದಿನದಲ್ಲಿ ಸತ್ಯನಾರಾಯಣ ಸ್ವಾಮಿ ಆರಾಧನೆ ಮಾಡೋದರಿಂದ ಇಷ್ಟಾರ್ಥಗಳು ನೆರವೇರುತ್ತೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಆದ್ದರಿಂದಲೇ ಈ ದಿನವನ್ನು ಬಹಳ ವಿಶೇಷ ರೀತಿಯಲ್ಲಿ ಆಚರಣೆ ಮಾಡಬೇಕಾಗತ್ತೆ. ಇಲ್ಲಿ ಯಾರಿಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಂಬಿಕೆ ಇದೆ ಮತ್ತು ಯಾರಿಗೆ ನಿಮ್ಮ ಜನ್ಮ ಕುಂಡಲಿಯಲ್ಲಿ ಚಂದ್ರನ ದೋಷ ಇದೆ ಅಂಥವರು ಈ ಹುಣ್ಣಿಮೆ ತಿಥಿಯಂದು ಚಂದ್ರನನ್ನು ಪೂಜೆ ಮಾಡಬೇಕು ಅನ್ನುವಂಥದ್ದಿದೆ. ಚಂದ್ರನಿಗೆ ಅರ್ಘ್ಯವನ್ನು ಸಮರ್ಪಣೆ ಮಾಡೋ ಒಂದು ಕ್ರಮವನ್ನು ಅನುಸರಣೆ ಮಾಡಬೇಕು. ಕೆಲವರು ಉಪವಾಸವನ್ನು ಆಚರಣೆ ಮಾಡಿದ್ರೆ ಅಂಥವರು ರಾತ್ರಿ ಚಂದ್ರ ದರ್ಶನ ಮಾಡಿ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟ ನಂತರವೇ ಉಪವಾಸವನ್ನು ಬಿಡಬೇಕು ಅನ್ನುವಂಥದ್ದಿದೆ. ಇಲ್ಲಿ ಈ ದಿನ ಕೆಲವರು ಪವಿತ್ರ ನದಿಗಳಲ್ಲಿ ಸ್ನಾನವನ್ನು ಮಾಡುವಂಥದ್ದು. ಈಗಾಗಲೇ ಹೇಳಿದಾಗೆ ಮಹಾಕುಂಭಮೇಳ ಈ ದಿನದಿಂದ ಆರಂಭ ಆಗುತ್ತೆ. ಮಾಘ ಸ್ನಾನ ಕೂಡ ಈ ದಿನದಿಂದಲೇ ಆರಂಭ ಆಗುವಂಥದ್ದು. ಇನ್ನು ನಿಮ್ಮ ಆಸುಪಾಸಿನಲ್ಲಿ ಇರುವಂತಹ ಪವಿತ್ರ ನದಿಗಳಲ್ಲಿ ಸ್ನಾನವನ್ನು ಮಾಡಿ ತಾಯಿ ಬನಶಂಕರಿಯನ್ನು ಆರಾಧನೆ ಮಾಡಬೇಕು ಅನ್ನುವಂಥದ್ದು. ಇದರ ಜೊತೆಗೆ ರಕ್ತಕ್ಕೆ ಸಂಬಂಧಪಟ್ಟಂತಹ ಯಾವುದೇ ತೊಂದರೆ ಇರುವಂಥವ್ರು, ಮಾನಸಿಕ ತೊಂದರೆಯನ್ನು ಅನುಭವಿಸ್ತಾ ಇರುವಂಥವ್ರು ಅಥವಾ ಹಣಕಾಸಿನ ತೊಂದರೆ ಇರುತ್ತೆ, ಮನಸ್ಸಿಗೆ ಶಾಂತಿ ಸಮಾಧಾನ ಅನ್ನುವಂಥದ್ದು ಇರಲ್ಲ, ಕೆಲವರಿಗೆ ಆರೋಗ್ಯ ಪ್ರಾಪ್ತಿಯಾಗಿರಲ್ಲ, ಅಂದರೆ ಏನಾದರೂ ಒಂದು ಅನಾರೋಗ್ಯ ಸಮಸ್ಯೆ ಅವರನ್ನು ಕಾಡ್ತಾ ಇರುತ್ತೆ. ಹಾಗೆ ಜಾತಕದಲ್ಲಿ ಶುಕ್ರ ಮತ್ತು ಚಂದ್ರಗ್ರಹಗಳು ಪಾಪಗ್ರಹಗಳ ದೃಷ್ಟಿಗೆ ಒಳಗಾಗಿರುವಂಥದ್ದು. ಇಲ್ಲಿ ಪಾಪಗ್ರಹಗಳ ಜೊತೆಯಲ್ಲಿ ಏನಾದರೂ ಈ ಶುಕ್ರ ಮತ್ತು ಚಂದ್ರ ಒಟ್ಟಿಗೆ ಇದ್ದರೆ, ಇನ್ನು ಶುಕ್ರ ಗ್ರಹ ನೀಚ ಸ್ಥಾನದಲ್ಲಿದ್ದರೆ ಈ ದಿನ ಅಂದರೆ ಈ ಪುಷ್ಯ ಮಾಸದ ಹುಣ್ಣಿಮೆಯ ದಿನ ಬನಶಂಕರಿ ದೇವಿಯನ್ನು ಪೂಜೆ ಮಾಡಿದ್ರೆ ಉತ್ತಮ ಫಲ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ಪುರಾಣದಲ್ಲೂ ಕೂಡ ಹೇಳಿದ್ದಾರೆ. ಹಾಗಾಗಿ ಈ ದಿನ ತಾಯಿ ಬನಶಂಕರಿಯನ್ನು ಆರಾಧನೆ ಮಾಡಿ, ಮೊನ್ನೆ ತಾನೇ ಶಾಕಾಂಬರಿ ವ್ರತವನ್ನು ಆಚರಣೆ ಮಾಡಿದ್ವಿ. ಅಂದರೆ ಇಲ್ಲಿ ಶಾಖ ಅಂತ ಹೇಳಿದ್ರೆ ತರಕಾರಿಗಳು, ತರಕಾರಿಯನ್ನು ದೇವಿಗೆ ನಿವೇದನೆ ಮಾಡುವಂಥದ್ದು. ಹಾಗೆ ನೆನ್ನೆಯ ದಿನ ಕೂಡ ತಾಯಿಯನ್ನು ಪೂಜೆ ಮಾಡಿರುವಂಥದ್ದಿದೆ. ಹಾಗಾಗಿ ಈ ದಿನ ವಿಶೇಷವಾಗಿ ಬನಶಂಕರಿ ದೇವಿಯನ್ನು ಸ್ಮರಣೆ ಮಾಡಿಕೊಳ್ಳಿ, ದರ್ಶನ ಮಾಡಿ ಒಳ್ಳೆಯದಾಗತ್ತೆ. ಹಾಗೆ ಈ ಹುಣ್ಣಿಮೆ 2025ರ ಮೊದಲ ಹುಣ್ಣಿಮೆ ಆಗಿರೋದ್ರಿಂದ ಈ ದಿನ ಸತ್ಯನಾರಾಯಣ ವ್ರತವನ್ನು ಆಚರಣೆ ಮಾಡುವಂಥದ್ದು. ಜೊತೆಗೆ ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಈ ದಿನ ಪೂಜೆ ಮಾಡಬೇಕು, ಆರಾಧನೆ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಇನ್ನು ಈ ದಿನ ಸೂರ್ಯನಾರಾಯಣನನ್ನು ಅಂದರೆ ರವಿಯನ್ನು ಕೂಡ ನಿಯಮಪೂರ್ವಕವಾಗಿ ಪೂಜೆ ಮಾಡೋದ್ರಿಂದ ಇಷ್ಟಾರ್ಥಗಳು ನೆರವೇರುತ್ತೆ ಅನ್ನುವಂಥದ್ದು ಇದೆ. ಏಕೆಂದರೆ ಈ ದಿನದ ಕಳೆದ ಮೇಲೆ ಉತ್ತರಾಯಣ ಪುಣ್ಯಕಾಲ ಆರಂಭ ಆಗುತ್ತೆ. ಇದು ಮರಣಾನಂತರ ಮೋಕ್ಷವನ್ನು ಪಡ್ಕೊಳ್ಳಿಕ್ಕೆ ಸಹಾಯಕವಾಗುವಂತಹ ಒಂದು ಪರ್ವಕಾಲ ಇದು. ಹಾಗಾಗಿ ಈ ದಿನ ವಿಷ್ಣುವಿನ ಆರಾಧನೆಯ ಜೊತೆಗೆ ಕೆಲವೊಂದು ವಸ್ತುಗಳನ್ನು ದಾನ ಮಾಡೋದ್ರಿಂದ ಕೂಡ ಪುಣ್ಯ ಫಲ ಲಭಿಸುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಈ ದಿನ ವಿಶೇಷವಾಗಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು, ಪೂಜೆ ಮಾಡಬೇಕು ಅನ್ನುವಂಥದ್ದು.
ಇದ್ರೂ ಸಂಪತ್ತನ್ನು ನಾವು ಗಳಿಸ್ಕೊಳ್ಳಿಕ್ಕೆ ಸಹಾಯಕವಾಗುತ್ತೆ ಈ ಹುಣ್ಣಿಮೆಯ ದಿನ ಮಾಡುವಂಥದ್ದು. ಹಾಗಾಗಿ ಈ ದಿನ ಲಕ್ಷ್ಮಿಗೆ ಪಾಯಸವನ್ನು ನೈವೇದ್ಯಕ್ಕೆ ನಿವೇದನೆ ಮಾಡಬೇಕು. ಜೊತೆಗೆ ಈ ಪಾಯಸವನ್ನು ನಾವು ಕನ್ಯೆಯರಿಗೆ ಕೊಟ್ಟು ಅವರನ್ನು ಉಪಚರಿಸಬೇಕು. ಇದರಿಂದ ಧನಾಗಮ ಉಂಟಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಹಾಗೆ ಈ ಲಕ್ಷ್ಮೀ ದೇವಿಯನ್ನು ಕೆಲವರು ವಿಧಿವಿಧಾನಗಳ ಮೂಲಕ ಪೂಜೆ ಮಾಡುವಂಥದ್ದು. ಹಾಗೆ ಉತ್ತರ ಭಾರತದಲ್ಲಿ ವಿಶೇಷವಾಗಿ 11 ಹಳದಿ ಬಣ್ಣದ ಕವಡೆಗಳನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸಿ ಆ ಕವಡೆಗಳನ್ನು ಪೂಜೆ ಮಾಡಿ ಅದನ್ನು ಒಂದು ಹಳದಿ ವಸ್ತ್ರದಲ್ಲಿ ಅಥವಾ ಕೆಂಪು ವಸ್ತ್ರದಲ್ಲಿ ಕಟ್ಟಿ ಅದನ್ನು ತಿಜೋರಿಯಲ್ಲಿ ಇಡ್ತಾರೆ. ಅಂದರೆ ಈ ವರ್ತಕರು ಮಾರ್ವಾಡಿಗಳು ಈ ದಿನ ವಿಶೇಷವಾಗಿ ಈ ಕವಡೆಯನ್ನು ಪೂಜೆ ಮಾಡಿ ಅದನ್ನು ತಮ್ಮ ಗಲ್ಲಾಪೆಟ್ಟಿಗೆಯಲ್ಲಿ ಇಟ್ಕೊಳ್ತಾರೆ. ಹಾಗಾಗಿ ಯಾರು ವ್ಯವಹಾರ ಮಾಡ್ತಾ ಇದ್ದಾರೆ ಅಂಥವರು ಈ ಒಂದು ಕ್ರಮವನ್ನು ಅನುಸರಣೆ ಮಾಡಬಹುದು. ಹಾಗಾಗಿ ಲಕ್ಷ್ಮೀ ದೇವಿ ಯಾವಾಗಲೂ ಕೂಡ ನಿಮ್ಮ ಗಲ್ಲಾಪೆಟ್ಟಿಗೆಯಲ್ಲೇ ಇರಲಿ ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು ಈ ಒಂದು ಕ್ರಮವನ್ನು ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಸಾಧ್ಯ ಆದರೆ ಉಪವಾಸ ಮಾಡುವಂಥ ಒಂದು ಸಂಕಲ್ಪ ಮಾಡಿ, ಇಲ್ಲ ಲಕ್ಷ್ಮೀನಾರಾಯಣರಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಆ ನೈವೇದ್ಯವನ್ನು ಮಾತ್ರ ನೀವು ಈ ದಿನ ಸ್ವೀಕರಿಸಬೇಕು. ಇನ್ನು ನಿಮ್ಮ ಲಕ್ಷ್ಮೀ ಪೂಜೆ ಆಗಲಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಯ ಸಂದರ್ಭದಲ್ಲಾಗಲಿ ಮಾಡಿರುವಂಥ ತಪ್ಪುಗಳನ್ನು ಕ್ಷಮಿಸು ಅಂತ ಹೇಳಿ ಕ್ಷಮಾಪಣೆಯನ್ನು ಕೇಳಬೇಕಾಗತ್ತೆ ಈ ದಿನದಲ್ಲಿ. ಹಾಗೆ ಸಂಜೆ ಈ ದಿನ ಚಂದ್ರೋದಯದ ಸಮಯದಲ್ಲಿ ಚಂದ್ರನನ್ನು ಪೂಜೆ ಮಾಡಿ ಚಂದ್ರನಿಗೆ ಅರ್ಘ್ಯವನ್ನು ಸಮರ್ಪಣೆ ಮಾಡಿದ್ರೆ ಚಂದ್ರನ ಬಲವನ್ನು ಪಡ್ಕೊಳ್ಬೋದು. ಇದರಿಂದ ಮಾನಸಿಕ ಸದೃಢತೆ ಉಂಟಾಗುತ್ತೆ, ಉತ್ತಮ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೂ ಕೂಡ ಸಹಾಯಕವಾಗುತ್ತೆ. ಹಾಗಾಗಿ ಬಂಧುಗಳೇ, ಇಷ್ಟೆಲ್ಲ ಅನುಕೂಲತೆಗಳನ್ನು ಪಡ್ಕೊಳ್ಳುವಂಥ ಈ ವಿಶೇಷ ಹುಣ್ಣಿಮೆಯನ್ನು ನೀವು ಕೂಡ ವಿಶೇಷ ರೀತಿಯಲ್ಲಿ ಆಚರಣೆ ಮಾಡಿ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂತಹ ಕೆಲಸಗಳನ್ನು ಮಾಡುವಂತಹ ದಿನ. ಏಕೆಂದರೆ ಈ ದಿನ ಚಂದ್ರನಿಂದ ತುಂಬ ಬೆಂಬಲ ನಿಮಗೆ ವ್ಯಕ್ತವಾಗುತ್ತೆ. ಹಾಗೆ ಈ ದಿನ ಮಹತ್ವದ ಮಾಹಿತಿಗಳನ್ನು ಕಲೆ ಹಾಕುವಂಥದ್ದು ಕೂಡ ಇದೆ. ನಿಮ್ಮ ಉದ್ಯೋಗಕ್ಕೆ, ನಿಮ್ಮ ವ್ಯಾಸಂಗಕ್ಕೆ ಅಥವಾ ನಿಮ್ಮ ಮುಂದಿನ ಭವಿಷ್ಯಕ್ಕೆ ಬೇಕಾಗಿರುವಂಥ ಕೆಲವು ವಿಶೇಷ ಮಾಹಿತಿಗಳು ಈ ದಿನ ಸಿಕ್ಕುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಹಾಗೆ ವ್ಯವಹಾರ ಮಾಡುವಂಥವ್ರಿಗೆ ಈ ದಿನ ವ್ಯಾಪಾರದಲ್ಲಿ ಒಂದು ಒಳ್ಳೆಯ ಸುಳಿವು ಸಿಕ್ಕುವಂಥದ್ದು. ಹಾಗಾಗಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಈ ದಿನ, ಅದರಲ್ಲೂ ಈ ಹುಣ್ಣಿಮೆಯ ದಿನ ನಿಮಗೆ ಸಕಾರಾತ್ಮಕವಾದಂತಹ ಧನಾತ್ಮಕವಾದಂತಹ ಕೆಲವೊಂದು ವಾತಾವರಣ ಸೃಷ್ಟಿಯಾಗುತ್ತೆ. ಇದನ್ನು ನೀವು ಸಂಪೂರ್ಣವಾಗಿ ಬಳಸ್ಕೊಳ್ಳಿ. ಇದರಿಂದ ಉತ್ತಮ ಫಲವನ್ನು ಮುಂದೆ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಈ ದಿನ ತುಂಬ ಅನುಕೂಲಕರವಾದ ವಾತಾವರಣ ಇರುತ್ತೆ. ಹಾಗಾಗಿ ಈ ಸಣ್ಣ ಪುಟ್ಟ ತಪ್ಪುಗಳನ್ನು ನೀವು ಕ್ಷಮಿಸುವಂಥದ್ದು, ಹಾಗೆ ನೀವು ಬೇಕಂತಲೇ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡುವಂಥದ್ದನ್ನು ಅವಾಯ್ಡ್ ಮಾಡುವಂಥದ್ದು ಬಹಳ ಪ್ರಮುಖವಾಗಿ ಜರುಗುವಂಥ ವಿಚಾರ. ಹಾಗೆ ವ್ಯವಹಾರದಲ್ಲಿ ಈ ದಿನ ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ನೀವು ನಡೆಸ್ತಾ ಇದ್ದರೆ ಉತ್ತಮ ಫಲವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಎಲ್ಲವೂ ಕೂಡ ನಿಮ್ಮ ಲೆಕ್ಕಾಚಾರದಂತೆಯೇ ನಡೆಯುತ್ತೆ. ಹಾಗೆ ಹಣದ ಕೊರತೆ ಇರುವಂಥವರು, ಸಾಲದ ಸಮಸ್ಯೆ ಇರುವಂಥವರು ಈ ದಿನ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ಮಹಾವಿಷ್ಣುವನ್ನು ಸತ್ಯನಾರಾಯಣ ಸ್ವಾಮಿಯ ರೂಪದಲ್ಲಿ ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ. ಖಂಡಿತ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಸಾಧ್ಯ ಆದರೆ ಒಂದು ಶಕ್ತಿಪೀಠಕ್ಕೆ ಹೋಗಿ ಬನ್ನಿ. ಅದರಲ್ಲೂ ದುರ್ಗಾದೇವಿಯನ್ನೋ ಬನಶಂಕರಿ ತಾಯಿಯನ್ನೋ ಈ ದಿನ ಆರಾಧನೆ ಮಾಡಿ ಸ್ತೋತ್ರ ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ಈ ದಿನ ಸಾಧ್ಯ ಆದರೆ ಸ್ವಲ್ಪ ಹಾಲನ್ನು ಅಥವಾ ಮೊಸರನ್ನು ಬಡವರಿಗೆ ದಾನ ಮಾಡಿ ಚಂದ್ರನ ಬಲವನ್ನು ವಿಶೇಷ ರೀತಿಯಲ್ಲಿ ಪಡ್ಕೊಳ್ತೀರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರೋದರಿಂದ ಮಿಶ್ರ ಫಲಗಳ ಯೋಗ ಇರುವಂಥ ದಿನ. ಹಾಗೆ ಈ ದಿನ ನಿಮ್ಮ ಮನಸ್ಸು ನಿಮ್ಮ ನಿಯಂತ್ರಣದಲ್ಲಿರಲ್ಲ, ವಿಚಿತ್ರವಾದಂತಹ ಆಲೋಚನೆಗಳು ಬರುವಂಥ ದಿನ. ಹಾಗಾಗಿನೇ ಯಾವುದೇ ಒಂದು ಕೆಲಸವನ್ನು ಕೂಡ ಪೂರ್ಣ ಮಾಡಲಿಕ್ಕೆ ಮನಸ್ಸಿಲ್ಲ ನಿಮಗೆ. ಚಂಚಲವಾದಂತಹ ಮನಸ್ಸು, ಅದರಲ್ಲೂ ಯುವಕರಿಗೆ ಯುವತಿಯರಿಗೆ ಈ ದಿನ ಮನಸ್ಸನ್ನು ಒಂದು ವಿಚಾರದಲ್ಲಿ ಕೇಂದ್ರೀಕರಿಸುವಂಥದ್ದೇ ದೊಡ್ಡ ಸಾಹಸ. ಅದೇ ಒಂದು ಚಾಲೆಂಜ್ ನಿಮಗೆ ಈ ದಿನ. ಇನ್ನು ಈ ದಿನ ಯಾವುದೇ ಒಂದು ನಿರ್ಣಯಗಳನ್ನು ಹಠಾತ್ತಾಗಿ ಬದಲಾವಣೆ ಮಾಡಲಿಕ್ಕೆ ಹೋಗಬೇಡಿ. ಏಕೆಂದರೆ ನೀವು ತೆಗೆದುಕೊಂಡಂಥ ನಿರ್ಧಾರಗಳನ್ನು ನಿಮ್ಮ ಮನಸ್ಸಿಗೆ ಅನುಗುಣವಾಗಿ ಬದಲಾವಣೆ ಮಾಡುವಂಥ ಒಂದು ಪ್ರವೃತ್ತಿ ಈ ದಿನ ಜಾಸ್ತಿ ಇರುತ್ತೆ.
ಇದರಿಂದ ನಷ್ಟಗಳು ಜಾಸ್ತಿ. ಜೊತೆಗೆ ಈ ಪ್ರಯಾಣ ಮಾಡಬೇಕಾದಂತಹ ಸಂದರ್ಭದಲ್ಲಿ ಈ ದಿನ ಸ್ವಲ್ಪ ಜಾಗ್ರತೆಯಿಂದ ಇರಿ. ಏಕೆಂದರೆ ದಿಢೀರಾಗಿ ತೆಗೆದುಕೊಳ್ಳುವಂಥ ನಿರ್ಧಾರಗಳು ಸ್ವಲ್ಪ ಅಪಾಯದ ಮುನ್ಸೂಚನೆಯನ್ನು ನಿಮಗೆ ಹೇಳುತ್ತೆ. ಅದನ್ನು ಸೂಕ್ಷ್ಮವಾಗಿ ಗ್ರಹಿಸಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ವ್ಯಾಪಾರ ವ್ಯವಹಾರದ ವಿಚಾರದಲ್ಲಿ, ಯಾವುದೇ ವಸ್ತು ಖರೀದಿ ವಿಚಾರದಲ್ಲಿ ಸ್ವಲ್ಪ ಮೋಸ ಆಗುವಂಥ ಸಾಧ್ಯತೆ ಇರುತ್ತೆ. ಅಥವಾ ಕಳಪೆ ವಸ್ತುವನ್ನು ಮನೆಗೆ ತಂದು ನಂತರ ಪಶ್ಚಾತ್ತಾಪ ಪಡುವಂಥ ಸಾಧ್ಯತೆ ಕೂಡ ಈ ದಿನ ಇದೆ. ಹಾಗಾಗಿ ಈ ವ್ಯಾಪಾರಸ್ಥರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಪ್ರಗತಿಯತ್ತ ವಿದ್ಯಾರ್ಥಿಗಳಿಗೆ ದೃಷ್ಟಿ ಇರಬೇಕು. ನಿಮ್ಮ ಗುರಿ ಏನು ಅನ್ನುವಂಥದ್ದನ್ನು ಈ ದಿನ ಮತ್ತೆ ರಿವೈಸ್ ಮಾಡಿಕೊಳ್ಬೇಕು. ಈ ಮನಸ್ಸಿನಲ್ಲಿ ಇಟ್ಟುಕೊಂಡಂತಹ ಆಸೆ ಆಕಾಂಕ್ಷೆಗಳೇನಿದೆ ಅದನ್ನು ನೆರವೇರಿಸ್ಕೊಳ್ಳಿಕ್ಕೆ ನೀವು ಸಂಬಂಧಪಟ್ಟಂಥವರ ಜೊತೆಯಲ್ಲಿ ನೇರ ಮಾತುಕತೆ ನಡೆಸಿ, ಕಮ್ಯುನಿಕೇಷನ್ ಚೆನ್ನಾಗಿಟ್ಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಚಂದ್ರ ದರ್ಶನವನ್ನು ಮಾಡಿ, ಚಂದ್ರನಿಗೆ ಈ ದಿನ ರಾತ್ರಿ ಅರ್ಘ್ಯವನ್ನು ಪ್ರದಾನ ಮಾಡಿ ನಂತರ ಊಟ ಮಾಡಿ. ಒಳ್ಳೆಯದಾಗತ್ತೆ ನಿಮಗೆ. ನಿಮ್ಮ ಮನೆ ದೇವರನ್ನು ಹಾಗೆ ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಲಾಭದ ದಿನ. ಎಲ್ಲ ದೃಷ್ಟಿಯಲ್ಲೂ ಕೂಡ ಈ ದಿನ ನಿಮಗೆ ಲಾಭ ಇದೆ. ವ್ಯಾಪಾರ ವ್ಯವಹಾರದಲ್ಲಿ ಹಣಕಾಸಿನ ಲಾಭ ಇದೆ. ಜೊತೆಗೆ ವಿದ್ಯಾರ್ಥಿಗಳಿಗೆ ನೋಡಿ, ನಿಮ್ಮ ಓದು ನಿಮ್ಮ ಪ್ರಗತಿ ಅಲ್ಲೂ ಕೂಡ ಒಂದು ಅನುಕೂಲಕರವಾದಂತಹ ಸನ್ನಿವೇಶವನ್ನು ಎದುರಿಸ್ತೀರಿ. ಇದರಿಂದ ನಿಮ್ಮ ಮುಂದಿನ ಜೀವನಕ್ಕೆ ಬೇಕಾದಂತಹ ಕೆಲವು ಭದ್ರತೆಯ ಅಂಶಗಳನ್ನು ಕಾಣುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಕುಟುಂಬದ ಒಳಗೆ ಯಾವುದೇ ಒಂದು ವಿಚಾರದಲ್ಲಿ ತೀರ್ಮಾನ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ನಿಮ್ಮ ಮಾತು ಬಹಳ ಪ್ರಮುಖವಾಗುತ್ತೆ. ಹಾಗಾಗಿ ಈ ದಿನ ಮಾತನ್ನು ಬಹಳ ವಿಶೇಷವಾಗಿ, ಅದರಲ್ಲೂ ತೂಕವಾಗಿ ಮಾತಾಡಬೇಕು ಅನ್ನುವಂಥದ್ದು ಇದೆ. ಇನ್ನು ಸಹನೆಯನ್ನು ಕಳ್ಕೊಳ್ಬೇಡಿ ಈ ದಿನ. ಏಕೆಂದರೆ ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಕೋಪ ಬಹಳ ಬೇಗ ಬರುವಂಥದ್ದು, ಅಸಹನೆ ಜಾಸ್ತಿ. ಕೆಲವರ ಬಗ್ಗೆ ನಿಮಗೆ ಈ ದಿನ ನೀವು ನಂಬಿಕೆಯನ್ನೇ ಇಟ್ಟಿಲ್ಲ ಅಂತಹ ಒಂದು ವಿಚಾರದಲ್ಲೂ ಕೂಡ ಅನುಮಾನ ವ್ಯಕ್ತವಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಆದರೆ ಈ ಆಕಸ್ಮಿಕವಾಗಿ ಬರುವಂಥ ವಿಚಾರಗಳೇನಿದೆ ಅದರಿಂದ ಮನಸ್ಸಿಗೆ ಸಮಾಧಾನ ಆಗುವಂಥದ್ದು. ಹಾಗಾಗಿ ಈ ದಿನ ಬಹಳ ಸ್ಪಷ್ಟವಾಗಿ ಕರಾರುವಕ್ಕಾಗಿ ನಿಮ್ಮ ಯೋಜನೆಗಳನ್ನು ರೂಪಿಸ್ತೀರಿ. ಇದು ನಿಮ್ಮ ಒಂದು ಸ್ವಭಾವಕ್ಕೆ ಅನುಗುಣವಾದಂತಹ ಪ್ರಗತಿದಾಯಕವಾದಂತಹ ಧನಾತ್ಮಕವಾದಂತಹ ಬದಲಾವಣೆಗಳು ಈ ದಿನ ಹಾಗೆ ಆಗುತ್ತೆ. ಹಾಗೆ ನಿಮ್ಮ ವ್ಯತ್ಯಾಸಗಳು ಏನೇ ಇರಲಿ, ನೋಡುವಂತಹ ದೃಷ್ಟಿ ಯಾವುದೇ ಇರಲಿ, ಎಲ್ಲವನ್ನು ಕೂಡ ಸಮಭಾವದಿಂದ ನೋಡಬೇಕು ಅನ್ನುವಂಥದ್ದನ್ನು ಈ ದಿನ ಇಟ್ಕೊಳ್ಬೇಕು. ಹಾಗೆ ಈ ಭೂಮಿ ಮಾರಾಟದ ವಿಚಾರದಲ್ಲಾಗಲಿ ಅಥವಾ ಈ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರದಲ್ಲಾಗಲಿ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾಕೆಂದರೆ ಲಾಭ ಇದೆ, ಯಾಮಾರಬಾರ್ದಷ್ಟೇ. ಇನ್ನು ಈ ದಿನ ನಿಮ್ಮ ಆಲೋಚನೆಗಳು ಕೆಲವರಿಗೆ ಇಷ್ಟ ಆಗುತ್ತೆ. ಹಾಗಾಗಿ ಯಾರು ನಿಮ್ಮ ಸ್ವಭಾವವನ್ನು, ನಿಮ್ಮ ವ್ಯಕ್ತಿತ್ವವನ್ನು, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಯೋಜನೆಯನ್ನು, ನಿಮ್ಮ ನಡತೆಯನ್ನು ಯಾರು ಇಷ್ಟಪಟ್ಟು ಮಾತಾಡ್ತಾರೆ ಅಂಥವರ ಜೊತೆಯಲ್ಲಿ ಹೆಚ್ಚು ಸಮಯ ಇರುವಂಥ ಒಂದು ಪ್ರಯತ್ನ ಮಾಡಿ. ಏಕೆಂದರೆ ಈ ನೆಗೆಟಿವ್ ವೈಬ್ಸ್ ಇರುವಂಥವರು, ಹಿತಶತ್ರುಗಳು, ಇಂಥವರಿಂದ ದೂರ ಇದ್ದರೆ ಈ ದಿನ ನಿಮಗೆ ಒಳ್ಳೆಯ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೂ ಸಾಧ್ಯ ಆಗುತ್ತೆ. ಹಾಗೆ ವ್ಯವಹಾರದಲ್ಲಿ ಅಭಿವೃದ್ಧಿ ಹೊಂದಲಿಕ್ಕೆ ಸಹಾಯಕವಾಗುತ್ತೆ. ಇದನ್ನು ಸ್ವಲ್ಪ ಪಾಸಿಟಿವ್ ಆಗಿ ನೋಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನದ ಆರಂಭದಲ್ಲಿ ಸ್ವಲ್ಪ ಒತ್ತಡಗಳಿರುತ್ತೆ. ಏನೋ ಒಂದು ಅಸಮಾಧಾನ ಮನಸ್ಸಿಗೆ, ಯಾವುದೂ ಗೋಚರಿಸ್ತಾ ಇಲ್ಲ, ಅಸ್ತವ್ಯಸ್ತವಾಗಿದೆ. ಏನು ಮಾಡಿದ್ರೆ ಯಾವ ಫಲಿತಾಂಶ ಅನ್ನುವಂಥದ್ದನ್ನು ನೀವು ಕಲ್ಪನೆ ಮಾಡಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಅಷ್ಟೊಂದು ಗೋಜಲಾಗಿರುವಂಥ ಸನ್ನಿವೇಶಗಳು ನಿಮ್ಮ ಮುಂದೆ ಈ ದಿನ ಇರುತ್ತೆ. ಹಾಗೆ ಈ ಕುಟುಂಬದ ಒಳಗಿರುವಂಥ ವಿಚಾರಗಳೇನಿದೆ ಅದು ಸ್ವಲ್ಪ ಒತ್ತಡವನ್ನು ತರಿಸುವಂಥದ್ದು. ನಿಮ್ಮ ಆಲೋಚನೆಯೇ ಬೇರೆ, ಕುಟುಂಬಸ್ಥರ ಆಲೋಚನೆಯೇ ಬೇರೆ ರೀತಿಯಲ್ಲಿರುತ್ತೆ. ಒಂದಕ್ಕೊಂದು ಹೊಂದಾಣಿಕೆ ಆಗಲ್ಲ. ಆಗ ನಿಮ್ಮ ಮನಸ್ಸಿಗೆ ತೀವ್ರ ಒಂದು ಕಸಿವಿಸಿ ಉಂಟಾಗುವಂಥದ್ದು ಇರುತ್ತೆ. ಹಾಗೆ ಮನೆಯ ಹೊರಗಿನ ಪರಿಸ್ಥಿತಿ ಕೂಡ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಎಲ್ಲೋ ಪ್ರಯಾಣ ಮಾಡ್ತೀರಿ, ಎಲ್ಲೋ ಒಂದು ಕಡೆ ಹೋಗಿ ಬರಬೇಕು, ಯಾರನ್ನೋ ಭೇಟಿ ಮಾಡಬೇಕು. ಇಂಥ ವಿಚಾರಗಳಲ್ಲಿ ಮನಸ್ಸಿಗೆ ಸಮಾಧಾನ ಆಗಲ್ಲ. ಕೆಲವೊಮ್ಮೆ ನಿಮ್ಮ ಉದ್ದೇಶ ಕೂಡ ಈಡೇರಲ್ಲ. ಸ್ವಲ್ಪ ನಷ್ಟದ ಬಾಬ್ತು ಜಾಸ್ತಿ ಇರುತ್ತೆ ಈ ದಿನ. ಮತ್ತು ಕೆಲಸದಲ್ಲಿ ನೋಡಿ ಅಧಿಕ ವೆಚ್ಚ ಇರುತ್ತೆ, ಅಧಿಕವಾಗಿ ಶ್ರಮ ಕೂಡ
ಖರ್ಚಾಗ್ಬಿಡುತ್ತೆ. ಹಾಗಾಗಿ ಒಂದು ಸಣ್ಣ ಕೆಲಸಕ್ಕೂ ಕೂಡ ಈ ದಿನ ತುಂಬ ಪರಿಶ್ರಮ ಪಡಬೇಕಾಗತ್ತೆ. ಇನ್ನು ಈ ಸಂಬಂಧಿಕರ ಜೊತೆಯಲ್ಲಿ ಏನಾದರೂ ಮಾತಾಡೋಣ ಅಂತ ಹೋದರೆ ಅಲ್ಲಿ ಭಿನ್ನಾಭಿಪ್ರಾಯಗಳು ಬರುವಂಥದ್ದು. ಹಾಗೆ ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಒಂದು ಅಪಪ್ರಚಾರ ಮಾಡುವಂಥದ್ದು, ಏನೋ ಒಂದು ಗಾಳಿ ಸುದ್ದಿ, ಯಾರೋ ಒಂದು ಹುಸಿ ಬಾಂಬನ್ನು ಹಾಕುವಂಥದ್ದು, ಇದರಿಂದ ಮನಸ್ಸಿಗೆ ತೀವ್ರ ಆಘಾತ ಉಂಟಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಯಾರನ್ನು ನಂಬೋದು ಯಾರನ್ನು ಬಿಡೋದು ಅನ್ನೋಂಥ ಜಿಜ್ಞಾಸೆ ಈ ದಿನ ಮನಸ್ಸಿನಲ್ಲಿರುತ್ತೆ. ಇನ್ನು ಹಣಕಾಸಿನ ತೊಂದರೆಗಳು ಬಹಳ ಬೇಗ ನಿಮ್ಮ ಗಮನಕ್ಕೆ ಬರುತ್ತೆ. ಕೈ ಸುಟ್ಕೊಂಡ್ಬಿಡ್ತೀರಿ ಈ ದಿನದಲ್ಲಿ. ಹಾಗೆ ಈ ದಿನ ಹೊಸ ಸಾಲಗಳನ್ನು ಮಾಡಬೇಕು ಅನ್ನುವಂಥ ಒಂದು ವಿಚಾರ ತಲೆಯಲ್ಲಿ ಹೊಕ್ಕಿದೆ. ಏಕೆಂದರೆ ಯಾವುದೋ ಒಂದು ಕಮಿಟ್ಮೆಂಟ್ ಇದೆ, ಯಾವುದೋ ಹಳೆಯ ಸಾಲವನ್ನು ತೀರಿಸಬೇಕು, ಇಲ್ಲ ಐಷಾರಾಮಿ ವಸ್ತುಗಳನ್ನು ಖರೀದಿಸಬೇಕು. ಇದಕ್ಕಾಗಿ ಸಾಲ ಸೋಲ ಮಾಡುವಂಥ ಒಂದು ಪ್ರಯತ್ನ ಕೂಡ ಒಂದು ತೆರೆಯ ಮರೆಯಲ್ಲಿ ನಡೀತಾ ಇರುವಂಥದ್ದಿದೆ. ಸ್ವಲ್ಪ ಜಾಗ್ರತೆ. ಇನ್ನು ಯಾವುದೇ ಒಂದು ಪ್ರಯಾಣ ಮಾಡುವಂಥ ಸಂದರ್ಭ ಇದ್ದರೆ ಸ್ವಲ್ಪ ಮುಂದೂಡುವಂಥದ್ದು ಉತ್ತಮ. ವ್ಯಾಪಾರ ವ್ಯವಹಾರಗಳು ಈ ದಿನ ಸಾಮಾನ್ಯವಾಗಿ ನಡೆಯುತ್ತೆ. ಅದಕ್ಕೆ ಆತಂಕ ಪಡಬೇಡಿ. ಇವತ್ತಲ್ಲ ನಾಳೆ ವ್ಯಾಪಾರವನ್ನು ನೀವು ಅಭಿವೃದ್ಧಿಯತ್ತ ಕೊಂಡೊಯ್ಯಲಿಕ್ಕೆ ಸಾಧ್ಯ ಇದೆ. ಮನಸ್ಸು ಮಾಡಬೇಕು. ಆ ಮನಸ್ಸನ್ನು ಕೊಡು ಅಂತ ಹೇಳಿ ಈ ದಿನ ಚಂದ್ರನನ್ನು ಪ್ರಾರ್ಥನೆ ಮಾಡ್ತಾ ಇರಿ. ನಿಮ್ಮ ಮನೆ ದೇವರನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ. ಹಾಗೆ ಗಣಪತಿಯನ್ನು ಆರಾಧನೆ ಮಾಡಿ ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಅನುಕೂಲಕರವಾಗಿರುವಂಥ ದಿನ. ಅದರಲ್ಲೂ ಈ ದಿನ ತುಂಬ ಎನರ್ಜಿ ಇದೆ, ತುಂಬ ಶಕ್ತಿ ಇದೆ. ಹಾಗೆ ಉತ್ಸಾಹ ಅನ್ನುವಂಥದ್ದು ಅಪರಿಮಿತವಾಗಿ ಇರುವಂಥದ್ದು. ಅದು ಎಂಡ್ಲೆಸ್, ಅದು ಕೌಂಟ್ಲೆಸ್ ಕೂಡ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಆಸಕ್ತಿಯಿಂದ ನೀವು ಇನ್ವಾಲ್ವ್ ಆಗುವಂಥದ್ದು. ಹಾಗೆ ನಿಮ್ಮ ವೈಯಕ್ತಿಕ ವಿಚಾರಗಳಿಗಿಂತ ಈ ದಿನ ನಿಮ್ಮ ನೆರೆಹೊರೆಯವರ ಬಗ್ಗೆ ಆಗಲಿ, ಬಂಧು ಬಾಂಧವರ ಬಗ್ಗೆ ಆಗಲಿ, ಆತ್ಮೀಯ ಸ್ನೇಹಿತರ ಬಗ್ಗೆ ಆಗಲಿ ತುಂಬ ವಿಶೇಷ ಕಾಳಜಿ ಇದೆ. ಹಾಗಾಗಿನೇ ಈ ದಿನ ಅವರಿಗಾಗಿ ಪರೋಪಕಾರಕ್ಕಾಗಿ ಸ್ವಲ್ಪ ಶ್ರಮವನ್ನು ಮೀಸಲಿಡುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ವ್ಯವಹಾರ ಏನಿದೆ, ಈ ಪ್ರಯತ್ನ ಏನಿದೆ, ತುಂಬ ಯಶಸ್ಸನ್ನು ಕಾಣುವಂಥದ್ದು ಇದು. ಹಾಗೆ ಈ ದಿನ ಒಂದು ಸಮಸ್ಯೆ, ಅದು ನಿರ್ಣಾಯಕವಾದಂತಹ ಸಮಸ್ಯೆ. ಅದರಲ್ಲಿ ನೀವು ಆತ್ಮೀಯರ ಸಲಹೆಯನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಇದು ಅನುಭವಸ್ಥರು ಮಾಡುವಂಥ ಒಂದು ಕ್ರಮ ಇದು. ಯಾಕೆಂದರೆ ಸಮಸ್ಯೆ ಬಂದಾಗ ತಲೆ ಮೇಲೆ ಕೈ ಹೊತ್ತು ಕೂರಬಾರ್ದು. ಅದನ್ನು ನಾವು ನಮ್ಮ ಆತ್ಮೀಯರ ಜೊತೆಯಲ್ಲಿ, ಕೆಲವು ತಜ್ಞರ ಜೊತೆಯಲ್ಲಿ ಮಾತಾಡಿ ಅವರ ಮಾರ್ಗದರ್ಶನವನ್ನು ಪಡ್ಕೊಳ್ಳುವಂಥದ್ದು ಉತ್ತಮ. ಅದನ್ನು ಅನುಸರಣೆ ಮಾಡಬೇಕು. ಆಗ ಆ ಸಮಸ್ಯೆ ತಾನೇ ತಾನಾಗಿ ಬಗೆಹರಿಯುತ್ತೆ. ಅಂತಹ ಒಂದು ಪ್ರಯತ್ನ ಈ ದಿನ ನಿಮಗೆ ಆಗುವಂಥದ್ದು ಇದೆ. ಹಾಗೆ ಎಲ್ಲವೂ ಕೂಡ ಈ ದಿನ ನಿಮಗೆ ಕೂಡಿ ಬರುತ್ತೆ ನೋಡಿ. ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತು ಅಂತಾರಲ್ಲ, ಆ ರೀತಿಯಲ್ಲಿ ನೀವು ಏನು ಅಂದ್ಕೊಳ್ತೀರೋ ಆ ಕೆಲಸಗಳನ್ನು ಫಟಾಫಟ್ ಮಾಡುವಂಥದ್ದು. ಹಾಗೆ ಬಹಳ ಬೇಗ ನಿಮಗೆ ಫಲಿತಾಂಶಗಳು ಸಿಕ್ಕುವಂಥದ್ದು ಕೂಡ ಇದೆ. ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ, ಆ ರೀತಿಯಲ್ಲಿ ಈ ದಿನದ ವಿದ್ಯಮಾನಗಳು ನಿಮಗೆ ಇರುತ್ತೆ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚು ಲಾಭ ಅನ್ನುವಂಥದ್ದು, ಅಂದರೆ ಕೈತುಂಬ ಹಣ ಅನ್ನುವಂಥದ್ದು ಸಿಕ್ಕದೇ ಇದ್ರೂ ಒಂದು ರೀತಿಯಲ್ಲಿ ಸಮಾಧಾನ ಇದೆ. ಪಾಲಿಗೆ ಬಂದದ್ದೇ ಸಾಕು ಅನ್ನುವಂಥ ಮನಸ್ಥಿತಿ ಇದೆ. ಇದು ಸಾಧಕರು ಇಟ್ಕೊಳ್ಳುವಂಥ ಒಂದು ಮನಸ್ಥಿತಿ. ಹಾಗಾಗಿ ಈ ದಿನ ಬಹಳ ವಿಶೇಷ ರೀತಿಯಲ್ಲಿ ಕೆಲವು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತೀರಿ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ತುಂಬ ಆತ್ಮವಿಶ್ವಾಸ ಇರುತ್ತೆ. ಅಂದರೆ ಕಾನ್ಫಿಡೆನ್ಸ್ ಇದೆ. ಈ ಕೆಲಸ ಮಾಡಿದ್ರೆ ಇದನ್ನು ಗೆದ್ದೇ ಗೆಲ್ತೀನಿ ಅನ್ನುವಂಥ ಒಂದು ಮನಸ್ಥಿತಿ ಇದೆ. ಇದು ಬಹಳ ಮುಖ್ಯ. ಇದೇ ನಿಮ್ಮ ದೊಡ್ಡ ಬಂಡವಾಳ. ಇದು ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ. ಶಿವ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಶುಭ ಫಲಗಳು ಸಿಕ್ಕುವಂಥ ದಿನ. ಏಕೆಂದರೆ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇದ್ದಾಗ ವಿಶೇಷವಾದಂಥ ಅನುಭವಗಳು ಈ ದಿನ ಉಂಟಾಗತ್ತೆ. ನೀವು ಮಾಡುವಂಥ ಉದ್ಯೋಗ, ನಿಮ್ಮ ವ್ಯಾಪಾರ, ನಿಮ್ಮ ವ್ಯವಹಾರ, ಯಾವುದೇ ರೀತಿಯ ಚಟುವಟಿಕೆ ಇರಲಿ, ಅದರಲ್ಲಿ ಒಂದು ಸಮಾಧಾನ ಇದೆ. ಏನೋ ಮನಸ್ಸಿಗೆ ಒಂದು ಧನ್ಯತಾ ಭಾವ ಮೂಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಕೆಲಸದಲ್ಲಿರುವಂಥ ಪ್ರತಿಭೆಯನ್ನು, ನಿಮ್ಮ ಕಾರ್ಯವೈಖರಿಯನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶ ಇದೆ.
ಹಾಗಾಗಿ ಈ ದಿನ ಒಂದು ಸ್ಟೆಪ್ ಮುಂದೆ ಹೋಗಬೇಕು ಅಂದರೆ ಈ ದಿನ ಬರುವಂಥ ಅವಕಾಶಗಳನ್ನು ಸಂಪೂರ್ಣವಾಗಿ ಬಳಸ್ಕೊಳ್ಳಿ. ನಿಮ್ಮಲ್ಲಿರುವಂಥ ವಿದ್ವತ್ತೇನು, ನಿಮ್ಮ ಪ್ರತಿಭೆ ಏನು, ನಿಮ್ಮ ಶಕ್ತಿ ಏನು, ಸಾಮರ್ಥ್ಯ ಏನು, ಆಲೋಚನೆ ಏನು, ಈ ಕಮಿಟ್ಮೆಂಟ್ ಏನು, ಇದನ್ನು ತೋರಿಸಿ. ಹಾಗೆ ನಿಮ್ಮ ಸಹೋದ್ಯೋಗಿಗಳು, ನಿಮ್ಮ ಮೇಲಧಿಕಾರಿಗಳು, ಹಾಗೆ ಸಂಬಂಧಪಟ್ಟವರು ಕೂಡ ಈ ದಿನ ನಿಮ್ಮ ಕೆಲಸದ ಬಗ್ಗೆ ತುಂಬ ಖುಷಿಯಾಗಿರ್ತಾರೆ. ಇನ್ನು ಮಾತುಗಾರಿಕೆಯಲ್ಲಿರುವಂಥ ವೈಖರಿಯನ್ನು ತೋರಿಸುವಂಥ ಒಂದು ಕಾಲ ಕೂಡ. ಹಾಗಾಗಿ ಮಾತು ಬಹಳ ವಿಶೇಷವಾಗಿ ಈ ದಿನ ಇರುವಂಥದ್ದು. ಮಾತಿನಲ್ಲಿ ಒಂದು ಅರ್ಥ ಇದೆ, ಮಾತಿನಲ್ಲಿ ಒಂದು ತೂಕ ಇದೆ ಈ ದಿನ. ಹಾಗೆ ಕೆಲವೊಂದು ವಿಶೇಷ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೂ ಕೂಡ ಸಹಾಯಕವಾಗುವಂಥ ಮಾತು ಈ ದಿನ ನಿಮ್ಮಲ್ಲಿರುತ್ತೆ. ಕಾರ್ಯಕ್ಷೇತ್ರದಲ್ಲಿ ಮುಂದುವರಿಲಿಕ್ಕೆ ನಿಮ್ಮ ಮಾತೆ ಪ್ರಧಾನವಾದ ಅಸ್ತ್ರ ನಿಮಗೆ ಈ ದಿನ. ಇನ್ನು ಈ ದಿನದಲ್ಲಿ ಹೊಸ ಹೊಸ ಅವಕಾಶಗಳು ಸಿಕ್ಕುವಂಥದ್ದು ಇದೆ. ಆದರೆ ವಿದ್ಯಾರ್ಥಿಗಳು ಈ ದಿನ ನೀವು ಯಾರ ಜೊತೆಯಲ್ಲಿ ಹೆಚ್ಚು ಸಮಯ ಕಳೀತೀರಿ ಅನ್ನೋಂಥದ್ರ ಮೇಲೆ ಈ ದಿನದ ಫಲಾಫಲಗಳು ನಿರ್ಧಾರ ಆಗುತ್ತೆ. ಹಾಗಾಗಿ ಉತ್ತಮರನ್ನು ಆಯ್ಕೆ ಮಾಡಿಕೊಳ್ಳಿ. ಯಾರು ನಿಮಗೆ ಪ್ರೇರೇಪಣೆ ನೀಡ್ತಾರೆ ಅಂಥವರ ಜೊತೆಯಲ್ಲಿರಿ. ಏಕೆಂದರೆ ನಿಮಗೆ ಪಾಸಿಟಿವ್ ಎನರ್ಜಿ ಈ ದಿನ ತುಂಬ ಇದೆ. ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥ ಒಂದು ಪ್ರಯತ್ನ ಮಾಡಬೇಕಾಗತ್ತೆ. ಹಾಗೆ ಈ ದಿನ ನಿಮಗೆ ಯಾವುದೇ ರೀತಿಯ ಬಾಧೆಗಳು, ತೊಂದರೆಗಳು, ಸಮಸ್ಯೆ, ದುಃಖ ಅನ್ನುವಂಥದ್ದು ಕಾಡ್ತಾ ಇದ್ದರೆ ಈ ದಿನ ಮನೆಯನ್ನು ಸಾರಿಸುವಂಥ ಸಂದರ್ಭದಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ನೀರಿನಲ್ಲಿ ಬೆರೆಸಿ ಮನೆಯನ್ನು ಸಾರಿಸಿ, ಒಳ್ಳೆಯದಾಗತ್ತೆ. ಹಾಗೆ ಒಂದು ಹಿಡಿ ಉಪ್ಪನ್ನು ಯಾವುದಾದ್ರೂ ಒಂದು ಮರದ ಬುಡಕ್ಕೆ ಹಾಕಿ ಬಂದುಬಿಡಿ. ಈ ದಿನ ಉತ್ತಮವಾದಂತಹ ಫಲಿತಾಂಶಗಳನ್ನು ಪಡ್ಕೊಳ್ಳಿಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗೆ ಈ ದಿನ ನಿಮ್ಮ ಹಿರಿಯರ ಮಾತುಗಳನ್ನು ಕೇಳಿ, ಅನುಭವದ ಮಾತದು, ಅವರ ಸಲಹೆಯನ್ನು ಪಡ್ಕೊಂಡು ಮುಂದುವರಿರಿ. ಒಳ್ಳೆಯ ಫಲ ನಿಮ್ಮದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಶ್ರೀ ಲಕ್ಷ್ಮೀ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಮಹಾಲಕ್ಷ್ಮಿ ಅಮ್ಮನವರ ದರ್ಶನ ಮಾಡಿ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಏನೋ ಒಂದು ಒತ್ತಡ ಇದೆ, ಯಾವುದೋ ಒಂದು ಆಲೋಚನೆ ಮನಸ್ಸನ್ನು ಆವರಿಸ್ಕೊಂಡ್ಬಿಟ್ಟಿದೆ. ಹಾಗಾಗಿ ಈ ದಿನ ಒಂದು ತುರ್ತಾಗಿ ಮಾಡಬೇಕಾಗಿರುವಂಥ ಕೆಲಸದಲ್ಲಿ ಆಸಕ್ತಿ ಇಲ್ಲ, ಅದನ್ನು ಮುಂದಕ್ಕೆ ಹಾಕುವಂಥ ಸಂದರ್ಭ ಇರುತ್ತೆ. ಹಾಗಾಗಿನೇ ಈ ದಿನ ಬರಬೇಕಾದಂತಹ ಫಲ ಆಗಲಿ, ಬರಬೇಕಾದಂತಹ ಅನುಕೂಲತೆಗಳಾಗಲಿ ಸಮಯಕ್ಕೆ ಸರಿಯಾಗಿ ಸಿಕ್ಕಲ್ಲ. ಅದೇ ರೀತಿ ನಿಮಗೆ ಯಾರು ಪ್ರಾಮಿಸ್ ಮಾಡಿದ್ದಾರೆ, ಸಹಾಯ ಮಾಡ್ತೀನಿ, ಹಣ ಕೊಡ್ತೀನಿ, ಎಲ್ಲೋ ಒಂದು ಕಡೆ ಬಂದು ನೋಡ್ತೀನಿ ಅನ್ನೋರು ಕೂಡ ಈ ದಿನ ಸಮಯಕ್ಕೆ ಸರಿಯಾಗಿ ಒದಗಿ ಬರಲ್ಲ. ಹಾಗಾಗಿ ನೀವು ನಿರೀಕ್ಷೆಯಲ್ಲೇ ಇರಬೇಕಾಗತ್ತೆ. ಅಂದರೆ ಬೇರೆಯವರನ್ನು ಈ ದಿನ ಅತಿಯಾಗಿ ನಂಬಿ ಮೋಸ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ನಿರೀಕ್ಷೆಗಳನ್ನು ಇಟ್ಕೊಳ್ಬೇಡಿ. ನಿರೀಕ್ಷೆ ಇರದ ದಿನವಾದರೆ ಮನಸ್ಸು ಸಮಾಧಾನದಿಂದ ಇರುತ್ತೆ. ಯಾಕೆಂದರೆ ನೀವು ಅಂದುಕೊಂಡಂತೆ ಕೆಲಸಗಳು ಈ ದಿನ ಆಗಲ್ಲ. ನಿಮ್ಮ ಪ್ಲ್ಯಾನೆಲ್ಲ ಉಲ್ಟಾ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಮತ್ತು ಕೆಲವೊಂದು ವಿಚಾರಗಳನ್ನು ಹೊಸದಾಗಿ ಆರಂಭ ಮಾಡಬೇಕು. ಏಕೆಂದರೆ ಈ ಆರಂಭಿಕ ಸಮಸ್ಯೆಗಳಿಂದ ಕೆಲವು ಕೆಲಸಗಳು ಅರ್ಧಕ್ಕೆ ನಿಂತಿರುವಂಥದ್ದು, ಅದಕ್ಕೆ ಪರಿಹಾರ ಸಿಗ್ತಾ ಇಲ್ಲ. ಹಾಗಾಗಿ ಆ ಕೆಲಸವನ್ನು ಮತ್ತೆ ಸ್ಕ್ವೇರ್ ಒನ್ನಿಂದನೇ ಆರಂಭ ಮಾಡಿ. ಇನ್ನು ಸಾಮಾಜಿಕ ಸ್ಥಾನಮಾನಗಳಲ್ಲೂ ಕೂಡ ಈ ದಿನ ನಿಮಗೆ ಉತ್ತಮ ಅವಕಾಶಗಳು ಸಿಕ್ಕತ್ತೆ. ಆದರೆ ಅದನ್ನು ಸರಿಯಾಗಿ ಬಳಸ್ಕೊಳ್ಳಲ್ಲ. ಯಾವುದೋ ಒಂದು ಮಾಯೆ ನಿಮ್ಮ ಮನಸ್ಸನ್ನು ಆವರಿಸ್ಕೊಂಡಿರುವಂಥದ್ದು ಈ ದಿನದಲ್ಲಿ. ಹಾಗಾಗಿ ನಿರ್ಣಯ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲೂ ಕೂಡ ಎಡವು ಬಿಡ್ತೀರಿ. ಹಾಗೆ ಹಣಕಾಸಿನ ವಿಚಾರದಲ್ಲಿ ತುಂಬ ಯಾಮಾರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಹಣಕಾಸಿನ ವಹಿವಾಟನ್ನು ಅಲ್ಪ ಮಟ್ಟಿಗೆ ನಿರುತ್ಸಾಹಗೊಳಿಸುವಂಥ ಸಂದರ್ಭ ಇರೋದರಿಂದ ಅದನ್ನು ಮುಂದಕ್ಕೆ ಹಾಕುವಂಥದ್ದು ಇಲ್ಲ, ತುಂಬ ಎಚ್ಚರಿಕೆಯಿಂದ ನಿರ್ವಹಣೆ ಮಾಡಬೇಕಾಗತ್ತೆ. ಹಾಗೆ ಈ ದಿನ ದೂರದ ಪ್ರಯಾಣದಲ್ಲೂ ಕೂಡ ವಾಹನದಿಂದ ಅಲ್ಪ ಸ್ವಲ್ಪ ತೊಂದರೆಗಳು ಕಾಣಿಸ್ತಾ ಇದೆ, ಜಾಗ್ರತೆ. ಇನ್ನು ದೇವಸ್ಥಾನಕ್ಕೆ, ಧಾರ್ಮಿಕ ವಿಚಾರಗಳಿಗೆ ಈ ದಿನ ಮನಸ್ಸಿದೆ, ಆಸಕ್ತಿ ಇದೆ. ನಿಮ್ಮ ಬಂಧು ಬಾಂಧವರ ಜೊತೆಯಲ್ಲಿ, ಕುಟುಂಬಸ್ಥರ ಜೊತೆಯಲ್ಲಿ ಈ ದಿನ ದೇವಾಲಯ ದರ್ಶನ ಮಾಡುವಂಥ ಒಂದು ಒಳ್ಳೆಯ ಅವಕಾಶ ಕೂಡ ಈ ದಿನ ಇದೆ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ಆದರೆ ಅತಿಯಾದ ಆತ್ಮವಿಶ್ವಾಸ ಕೂಡ ನಿಮ್ಗೆ ಅಷ್ಟೊಂದು ಒಳ್ಳೆಯದನ್ನು ತರಲ್ಲ. ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಆಂಜನೇಯ ಸ್ವಾಮಿಯ ದರ್ಶನ ಮಾಡಿ ಈ ದಿನ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5.
ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರೋದ್ರಿಂದ ಕೆಲವೊಂದು ವಿಚಾರಗಳಲ್ಲಿ ತುಂಬ ಜಾಣತನ ಬೇಕು, ತುಂಬ ಆ್ಯಕ್ಟಿವ್ ಆಗಿರಬೇಕು, ತುಂಬ ಒಂದು ವಿಷನ್ ಇಟ್ಕೊಂಡೇ ನೀವು ಕೆಲಸವನ್ನು ಆರಂಭ ಮಾಡಬೇಕು. ಹಾಗೆ ಈ ದಿನದಲ್ಲಿ ಪ್ರತಿಷ್ಠಿತ ವ್ಯಕ್ತಿಗಳ ಭೇಟಿಗೆ ಅವಕಾಶ ಇದೆ. ನಿಮ್ಮ ಗುರಿ ಈ ಸಾಧನೆ ಮಾಡುವಂತಹ ಸಂದರ್ಭದಲ್ಲಿ ಈ ಭೇಟಿಯಾಗಲಿ ಅಥವಾ ಇವರ ಸಹಾಯ ಸಹಕಾರಗಳಾಗಲಿ ನಿಮಗೆ ಸಹಾಯಕವಾಗುತ್ತೆ. ಆದರೆ ಅದನ್ನು ಪರಿಪೂರ್ಣವಾಗಿ ಯಾವ ಸಂದರ್ಭದಲ್ಲಿ ಅದನ್ನು ಉಪಯೋಗಿಸ್ಕೊಳ್ಬೇಕು ಅನ್ನುವಂಥದ್ದನ್ನು ನಿರ್ಧರಿಸಿ ಮುಂದುವರಿಬೇಕಾಗತ್ತೆ. ಹಾಗಾಗಿ ಮನಸ್ಸಿಗೆ ಬಂತು ಅಂತ ಹೇಳಿ ಕೆಲಸ ಮಾಡುವಂಥದ್ದಲ್ಲ, ಯಾವುದೋ ಸಿಕ್ತು ಅಂತ ಹೇಳಿ ಅನುಭವಿಸುವಂಥದ್ದಲ್ಲ. ಅದನ್ನು ಬಹಳ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು. ಆ ಒಂದು ವಿಚಾರದ ಸಾಧಕ ಬಾಧಕಗಳನ್ನು ತೂಗಿ ನೋಡಿ ನಂತರ ಅದನ್ನು ಒಪ್ಕೊಳ್ಬೇಕು. ಹಾಗಾಗಿ ಈ ದಿನ ನಿಮ್ಮ ವಿರೋಧಿಗಳ ಬಗ್ಗೆ, ನಿಮ್ಮ ಹಿತಶತ್ರುಗಳ ಬಗ್ಗೆ ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಈ ದಿನ ಯಾರ ಒಂದು ಸಹಾಯಕ್ಕೂ ಕೂಡ ನೀವು ಸ್ಪಂದಿಸುವಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ. ಯಾಕೆಂದರೆ ಅಲ್ಲಿ ಏನೋ ಒಂದು ಸಮಸ್ಯೆ ಇದೆ. ಹಾಗಾಗಿ ಆ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಈ ದಿನ ನಿಮ್ಮೊಬ್ಬರಿಂದ ಸಾಧ್ಯ ಆಗಲ್ಲ. ಇದು ಒಂದು ಟೀಮ್ ವರ್ಕ್ ಮಾಡಿದ್ರೆ ಮಾತ್ರ ಸಮಸ್ಯೆ ಪರಿಹಾರ ಆಗುವಂಥದ್ದು. ಹಾಗಾಗಿ ಈ ದಿನ ಯಾರಿಗೂ ಕೂಡ ಕಮಿಟ್ ಆಗುವಂಥದ್ದು, ಯಾರಿಗೋ ಮಾತು ಕೊಡುವಂಥದ್ದು, ಪ್ರಾಮಿಸ್ ಮಾಡುವಂಥ ವಿಚಾರ ಇಂಥದ್ರಿಂದ ನೀವು ದೂರ ಇರಬೇಕು. ಇದು ನಿಮ್ಮ ವ್ಯಕ್ತಿತ್ವದ ಪ್ರಶ್ನೆ ಆಗುತ್ತೆ. ಹಾಗೆ ಈ ದಿನ ದೂರದ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ತೊಂದರೆಗಳಾಗುವಂಥದ್ದು. ಏಕೆಂದರೆ ಪ್ರಯಾಣ ನಿಮಗೆ ಅಷ್ಟೊಂದು ಅನುಕೂಲ ಆಗಲ್ಲ. ದೇಹದ ಆಲಸ್ಯ ಹೆಚ್ಚಾಗುತ್ತೆ, ತುಂಬ ಶ್ರಮ ಪಡಬೇಕು, ವಾಹನದ ಮೇಲೂ ಕೂಡ ವೆಚ್ಚ ಹೆಚ್ಚಾಗುವಂಥದ್ದು. ಹಾಗಾಗಿ ಈ ಎಲ್ಲವನ್ನು ಕೂಡ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಆದಷ್ಟು ಈ ಪ್ರಯಾಣವನ್ನು ಮುಂದೂಡುವಂಥದ್ದು ಉತ್ತಮ. ಇಲ್ಲ ಪ್ರಯಾಣದ ಸಂದರ್ಭದಲ್ಲಿ ಮುನ್ನೆಚ್ಚರಿಕೆಯನ್ನು ವಹಿಸುವಂಥದ್ದು ಇನ್ನೂ ಉತ್ತಮ. ಹಾಗೆ ತೆಗೆದುಕೊಂಡಂಥ ನಿರ್ಧಾರದಲ್ಲಿ ಸ್ವಲ್ಪ ಬದಲಾವಣೆಗಳು ಅನಿರೀಕ್ಷಿತವಾಗಿ ಬಂದ್ಬಿಡುತ್ತೆ. ಯಾವುದೋ ಒಂದು ಒತ್ತಡಕ್ಕೆ ಈ ರೀತಿಯ ಬದಲಾವಣೆಗೆ ಒಳಪಡುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ತೀರ್ಮಾನಗಳನ್ನು ಮುಂದುವರಿಸಬೇಕು. ಹಾಗೆ ವ್ಯಾಪಾರ, ವ್ಯವಹಾರ, ನಿಮ್ಮ ಉದ್ಯೋಗ ಇದರಲ್ಲಿ ಹೊಸ ಸಮಸ್ಯೆ ಒಂದು ಉದ್ಭವ ಆಗುವಂಥದ್ದು ಇದೆ. ಅದಕ್ಕಾಗಿಯೇ ಗಣಪತಿಯನ್ನು ಆರಾಧನೆ ಮಾಡಿ ಈ ದಿನದ ಕೆಲಸಗಳನ್ನು, ಈ ದಿನದ ಪ್ರಯಾಣವನ್ನು ಪ್ರಾರಂಭ ಮಾಡಿ ಒಳ್ಳೆಯದಾಗುತ್ತೆ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಈ ದಿನ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ. ಅದರಲ್ಲೂ ತೃಪ್ತಿಕರವಾಗಿ ಕೆಲಸಗಳನ್ನು ಮಾಡ್ತೀರಿ. ಮನಸ್ಸಿಗೆ ತುಂಬ ಸಮಾಧಾನ ಸಿಕ್ಕುವಂಥ ಒಂದು ವಿಶೇಷ ದಿನ. ಅದರಲ್ಲೂ ಗ್ರಹ ಸ್ಥಾನಗಳು ನಿಮಗೆ ಉತ್ತಮವಾಗಿರುತ್ತೆ. ನಿಮ್ಮ ಒಂದು ಯೋಗ್ಯತೆಗೆ, ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾದಂಥ ಕೆಲಸಗಳೇ ಈ ದಿನ ಒದಗಿ ಬರುತ್ತೆ. ಅದನ್ನು ಬಹಳ ಯಶಸ್ವಿಯಾಗಿ ನಿರ್ವಹಣೆ ಮಾಡ್ತೀರಿ. ಒಂದು ಮ್ಯಾನೇಜರಿಯಲ್ ಸ್ಕಿಲ್ ಬಹಳ ಚೆನ್ನಾಗಿದೆ ಈ ದಿನ. ಅದಕ್ಕಾಗಿಯೇ ಯಾವುದೇ ಸಂದರ್ಭವನ್ನು ಕೂಡ ಈ ದಿನ ಸಮರ್ಥವಾಗಿ ನಿಭಾಯಿಸ್ತೀರಿ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ, ವ್ಯಾಪಾರ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಪಡ್ಕೊಳ್ಳುವಂಥ ಒಂದು ದಿನ ಕೂಡ. ಸಮಾಧಾನಕರವಾದಂಥ ರೀತಿಯಲ್ಲಿ ನಿಮ್ಮ ಚಟುವಟಿಕೆಗಳು ಇರುತ್ತೆ. ಹಾಗೆ ಈ ದಿನ ನಿಮ್ಮ ಕೊಡುಗೆ ಏನಿದೆ, ನಿಮ್ಮ ಒಂದು ಸೇವೆ ಏನಿದೆ, ಅದನ್ನು 4 ಜನ ಗುರುತಿಸುವಂಥ ಒಂದು ಅವಕಾಶ ಕೂಡ ಇರುತ್ತೆ. ಹಾಗಾಗಿ ನಿಮ್ಮ ಉತ್ಸಾಹ ಎಲ್ಲಿದೆ ಅಂತ ಹೇಳಿದ್ರೆ, ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಒಂದು ಪಾಸಿಟಿವ್ ಆಗಿರುವಂಥ ಫೀಡ್ಬ್ಯಾಕ್ ಬಂದಾಗ ನಿಮಗೆ ಎಲ್ಲಿಲ್ಲದ ಒಂದು ಉತ್ಸಾಹ, ಅದೇ ಒಂದು ಎನರ್ಜಿ ನಿಮಗೆ. ಹಾಗೆ ಈ ದಿನ ಒಂದು ನೈತಿಕ ಸ್ಥೈರ್ಯ ಇದು ಬಹಳಷ್ಟು ಮಟ್ಟಿಗೆ ಕೆಲಸ ಮಾಡುತ್ತೆ. ಒಂದು ಮೊರಾಲಿಟಿ, ಅದರಿಂದನೇ ಈ ದಿನ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಮುಂದೆ ಹೋಗ್ತೀರಿ. ಇನ್ನು ಈ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಅದ್ಭುತವಾದಂತಹ ಯಶಸ್ಸನ್ನು ಪಡ್ಕೊಳ್ತೀರಿ. ಯಾಕೆಂದರೆ ನಿಮ್ಮ ಪ್ರೀತಿಗೆ ಈ ದಿನ ಬೆಲೆ ಇದೆ. ಪ್ರೀತಿ ಪಾತ್ರರ ಜೊತೆಯಲ್ಲಿ ನೀವು ಕಳೆಯುವಂಥ ಸಮಯ ಬಹಳ ಸಂತೋಷದಾಯಕವಾಗಿರುತ್ತೆ. ಹಾಗೆ ಈ ದಿನದಲ್ಲಿ ಮನೆಯಲ್ಲಿ ನಡೆಯುವಂಥ ಕೆಲವು ವಿಚಾರಗಳು, ಚರ್ಚೆಗಳು ಇದು ವಾದ ಪ್ರತಿವಾದಕ್ಕೆ ತಿರುಗಬಾರ್ದು. ಅದರ ಬಗ್ಗೆ ಸ್ವಲ್ಪ ಜಾಗ್ರತೆ ಇರಲಿ. ಇನ್ನು ಈ ಸ್ಥಿರಾಸ್ತಿಯ ವಿಚಾರದಲ್ಲಾಗಲಿ, ಮನೆ, ಸೈಟು, ಜಮೀನು ಇತ್ಯಾದಿ ವಿಚಾರಗಳಲ್ಲಿ ನೀವು ತೆಗೆದುಕೊಳ್ಳುವಂಥ ನಿರ್ಧಾರ ತುಂಬ ಫಲಪ್ರದವಾಗುತ್ತೆ. ಹಾಗೆ ವ್ಯಾಪಾರ ವ್ಯವಹಾರಗಳು ಮತ್ತಷ್ಟು ವಿಸ್ತಾರಗೊಳ್ಳುವಂಥ ಸಂದರ್ಭ ಕೂಡ ಇದು. ವ್ಯಾಪಾರಸ್ಥರಿಗೆ ಈ ದಿನ ನಿಮ್ಮ ಒಂದು ವಿಸ್ತರಣೆ ಅಥವಾ ಈ ಬಂಡವಾಳ ಹೂಡುವಂಥ ವಿಚಾರ, ಒಂದು ಆದಾಯದ ಮೂಲದಿಂದ ಮತ್ತೊಂದು ಆದಾಯದ ಮೂಲವನ್ನು ಹೇಗೆ ಪಡ್ಕೊಳ್ಬೋದು ಅನ್ನುವಂಥ ಒಂದು ವಿಚಾರಗಳು ತುಂಬ ಫಲಪ್ರದವಾಗುತ್ತೆ. ಒಟ್ಟಾರೆ ನಿಮ್ಮ ಪ್ರಯತ್ನ ನಿಮ್ಮ ಮನಸ್ಸಿನಂತೆ, ನಿಮ್ಮ ಆಸೆಯಂತೆ ಮುಂದುವರಿಯುತ್ತೆ, ಒಳ್ಳೆಯದಾಗುತ್ತೆ.
ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ವಿಷ್ಣು ಸಹಸ್ರನಾಮವನ್ನು ಒಮ್ಮೆ ಕೇಳಿಸ್ಕೊಳ್ಳಿ, ಇಲ್ಲಾಂದರೆ ಒಮ್ಮೆ ಹೇಳಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇದ್ದಾನೆ. ಇದು ನಿಮಗೆ ಶುಭ ಫಲಗಳನ್ನು ತಂದುಕೊಡುವಂಥ ಒಂದು ಸಮಯ. ಬಹಳ ಕಷ್ಟಪಟ್ಟಿದ್ದೀರಿ, ಬಹಳಷ್ಟು ನೋವನ್ನು ಅನುಭವಿಸಿದ್ದೀರಿ. ಯಾರನ್ನು ನಂಬಬೇಕು, ನಂಬಿದರೆ ಏನಾಗುತ್ತೆ ಅನ್ನುವಂಥ ಒಂದು ಅನುಭವ ಇದೆ. ಹಾಗಾಗಿ ಈ ಎಲ್ಲದರ ಸಾರದಲ್ಲಿ ಈ ದಿನ ಒಂದು ಇಚ್ಛೆಗೆ ಅನುಗುಣವಾದಂತಹ ಕೆಲಸವನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದಿದೆ. ನಿಮಗೆ ಇಷ್ಟವಾದಂತಹ ಕೆಲಸ ಸಿಕ್ಕತ್ತೆ, ಅಂಥದ್ದೇ ಒಂದು ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಬೇಕು. ಹಾಗಾಗಿ ಈ ದಿನ ತುಂಬ ಖುಷಿಯಿಂದ ಸಂತೋಷದಿಂದ ಕೆಲಸಗಳಲ್ಲಿ ಇನ್ವಾಲ್ವ್ ಆಗುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಆತ್ಮವಿಶ್ವಾಸ ಬಹಳ ಚೆನ್ನಾಗಿದೆ. ಅಂದರೆ ನಿಮ್ಮ ಗುರಿ ಸಾಧನೆಯ ಮಾರ್ಗದಲ್ಲಿ ಬೇರೆಯವರಿಗೆ ತೊಂದರೆ ಆಗಬಾರ್ದು, ಬೇರೆಯವರಿಗೆ ಹಾನಿ ಆಗಬಾರ್ದು, ಬೇರೆಯವರಿಗೆ ದುಃಖ ಆಗಬಾರ್ದು. ಈ ಒಂದು ಹಿನ್ನೆಲೆಯಲ್ಲಿ ಕೆಲಸಗಳನ್ನು ಮುಂದುವರಿಸ್ತೀರಿ. ತುಂಬ ಸೆನ್ಸಿಟಿವ್ ಆಗಿರುವಂಥ ದಿನ ಕೂಡ. ಹಾಗೆ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಯಾವ ಕೊರತೆಯೂ ಕೂಡ ಈ ದಿನ ಇಲ್ಲ. ಏಕೆಂದರೆ ನಿಮ್ಮ ಕಮ್ಯುನಿಕೇಷನ್ ಚೆನ್ನಾಗಿದೆ, ನಿಮ್ಮ ಗುರಿ ಸ್ಪಷ್ಟವಾಗಿದೆ. ಹಾಗೆ ಏನನ್ನು ಹೇಳಬೇಕು, ಎಷ್ಟನ್ನು ಹೇಳಬೇಕು, ಯಾರಿಗೆ ಹೇಳಬೇಕು, ಎಲ್ಲ ಲೆಕ್ಕಾಚಾರ ತುಂಬ ಕ್ಯಾಲ್ಕುಲೇಟಿವ್ ಆಗೇ ಇರುತ್ತೆ. ಹಾಗೆ ಈ ದಿನ ಕುಟುಂಬಸ್ಥರು ಕೂಡ ನಿಮ್ಮ ಬೆಂಬಲಕ್ಕೆ ನಿಲ್ತಾರೆ. ನಿಮ್ಮ ಯೋಜನೆಗಾಗಲಿ, ನಿಮ್ಮ ಒಂದು ವ್ಯಾಪಾರ ವ್ಯವಹಾರಕ್ಕಾಗಲಿ ಅವರ ಒಂದು ಸಪೋರ್ಟ್ ಇದೆ. ಅದರಲ್ಲೂ ಕೆಲವರಿಂದ ಹಣದ ಒಂದು ಸಹಾಯವನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ಸಂಬಂಧಿಕರಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿದ್ದರೆ ಅದನ್ನು ಬಗೆಹರಿಸ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಈ ದಿನ ನಿಮಗೆ ಸಿಕ್ಕತ್ತೆ, ಅದನ್ನು ಬಳಸ್ಕೊಳ್ಳಿ. ಇನ್ನು ಸೇವಾ ಕಾರ್ಯಕ್ರಮದಲ್ಲಿ ತುಂಬ ಭಾಗವಹಿಸುವಂಥದ್ದು, ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ಬೇರೆಯವರಿಗೆ ಸಹಾಯ ಮಾಡಿದ್ರೆ, ಬೇರೆಯವರ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿದ್ರೆ ನಿಮಗೆ ತುಂಬ ಸಂತೋಷ. ಹಾಗಾಗಿ ಈ ದಿನ ಹೆಚ್ಚು ಸಂತೋಷದ ಕೆಲಸಗಳಲ್ಲಿ ಭಾಗವಹಿಸ್ತೀರಿ. ಹಾಗೆ ದೇವಾಲಯ ದರ್ಶನ ಇದೆ. ಭಗವಂತನ ಬಗ್ಗೆ ಈ ದಿನ ವಿಶೇಷವಾದಂತಹ ಒಂದು ಆಸಕ್ತಿ ಇದೆ. ಜ್ಞಾನವನ್ನು ಪಡ್ಕೊಳ್ಬೇಕು, ಹೊಸ ವಿಚಾರಗಳನ್ನು ತಿಳ್ಕೊಳ್ಬೇಕು ಅನ್ನುವಂಥ ಒಂದು ತವಕ ಜಾಸ್ತಿ ಇರುವಂಥ ದಿನ. ಹಾಗೆ ಆ ಪರಿಸ್ಥಿತಿ ಕೂಡ ನಿಮ್ಮನ್ನು ಉತ್ತಮವಾದಂತಹ ಒಂದು ಜ್ಞಾನ ಸಂಪಾದನೆಗೆ ಅವಕಾಶ ಮಾಡಿಕೊಡುತ್ತೆ. ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಈ ದಿನ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡಿ, ದುರ್ಗಾ ಸ್ತುತಿಯನ್ನು ಮಾಡಿ. ನಿಮಗೆ ಗೊತ್ತಿರುವಂತಹ ಯಾವುದಾದ್ರೂ ಒಂದು ಶಕ್ತಿಪೀಠಕ್ಕೆ ಹೋಗಿ ತಾಯಿಯ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನದ ಆರಂಭದಲ್ಲಿ ಸ್ವಲ್ಪ ಅಡೆತಡೆಗಳಿರುತ್ತೆ. ಇದರಿಂದ ಬರುವಂತಹ ಫಲ ಮಿಶ್ರ ಫಲವಾಗಿರುತ್ತೆ. ಒಂದು ಕಡೆ ಲಾಭ ಆದರೆ ಮತ್ತೊಂದು ಕಡೆ ನಷ್ಟ ಆಗ್ತಾ ಇರುತ್ತೆ. ಒಂದನ್ನು ಪಡ್ಕೊಂಡ್ರೆ ಮತ್ತೊಂದನ್ನು ಬಿಟ್ಕೊಡ್ಬೇಕು. ಹಾಗಾಗಿನೇ ಈ ದಿನ ಕೆಲವೊಂದು ವಿದ್ಯಮಾನಗಳಲ್ಲಿ, ಅದರಲ್ಲೂ ಹಣಕಾಸಿನ ವಿಚಾರಗಳಲ್ಲಿ ಸ್ವಲ್ಪ ಅಸ್ತವ್ಯಸ್ತತೆ ಇರುವಂಥದ್ದು. ಯಾವುದೂ ಕೂಡ ನಿಖರವಾಗಿಲ್ಲ, ಯಾವುದೂ ಪರಿಪೂರ್ಣವಾಗಿಲ್ಲ, ಎಲ್ಲವೂ ಅರ್ಧಂಬರ್ಧ ಆಗುವಂಥದ್ದೇ ಈ ದಿನದಲ್ಲಿರುತ್ತೆ. ಅದರಲ್ಲೂ ಈ ದಿನದ ಆರಂಭ ಸ್ವಲ್ಪ ಅಡೆತಡೆಗಳಿಂದ ಇರುವಂಥದ್ದು. ಸ್ಟಾರ್ಟಿಂಗ್ ಹಿಕ್ಕಪ್ಸ್ ನಿಮಗೆ, ಅದನ್ನು ಸ್ವಲ್ಪ ಮೀರಿ ಅದನ್ನು ಪರಿಹಾರ ಮಾಡಿಕೊಂಡು ಮುಂದುವರೆದ್ಬಿಟ್ರೆ ಆ ಪ್ರಯಾಣ ಹಾಗೆ ಕಂಟಿನ್ಯೂ ಆಗುತ್ತೆ. ಆದರೆ ಈ ಸ್ಟಾರ್ಟ್ ಮಾಡೋವಂಥದ್ದೇ ದೊಡ್ಡ ಸಮಸ್ಯೆ, ಅದೇ ಒಂದು ದೊಡ್ಡ ತಲೆನೋವು ನಿಮಗೆ. ಹಾಗೆ ಈ ದಿನ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲೂ ಕೂಡ ತಾಳ್ಮೆ ಇಲ್ಲ. ಆತುರವಾಗಿ ಈ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು, ಆ ಥರಕ್ಕೆ ಕೆಲಸಗಳಾಗ್ಬಿಡಬೇಕು. ಅದರಲ್ಲೂ ಈ ತತ್ಕಾಲದ ಪರಿಣಾಮಗಳನ್ನು, ಫಲಿತಾಂಶಗಳನ್ನು ನೋಡ್ತೀರಿ ನೀವು. ದೂರದೃಷ್ಟಿ ಕಡಿಮೆ ಇರುವಂಥ ಸಂದರ್ಭ ಇದು. ಒಟ್ಟಾರೆ ಈ ದಿನ ಸುಖವಾಗಿದ್ದರೆ ಸಾಕು, ನಾಳೆ ಏನಾದರೂ ಆಗಲಿ ಅನ್ನುವಂಥ ಒಂದು ಸ್ವಭಾವ ಬಹಳಷ್ಟು ಮಟ್ಟಿಗೆ ಪ್ರಧಾನವಾಗಿರುತ್ತೆ ಈ ದಿನ. ಹಾಗೆ ಈ ಗ್ರಹಗತಿಗಳು ಕೂಡ ಅಷ್ಟೊಂದು ಅನುಕೂಲಕರವಾದ ಸ್ಥಿತಿಯಲ್ಲಿಲ್ಲ ನಿಮಗೆ. ಹಾಗಾಗಿನೇ ಹಣದ ವಿಚಾರದಲ್ಲಿ, ವ್ಯಾಪಾರದಲ್ಲಿ ಬಂಡವಾಳ ತೊಡಗಿಸುವಂಥದ್ದು ಅಥವಾ ಹೊಸ ವ್ಯವಹಾರವನ್ನು ಆರಂಭ ಮಾಡುವಂಥ ವಿಚಾರ, ಇಂಥದ್ರಲ್ಲಿ ಈ ದಿನ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಬೇಡಿ. ಏಕೆಂದರೆ ನಿಮಗೆ ಈ ಫಲಿತಾಂಶ ಅಷ್ಟೊಂದು ಫೇವರಬಲ್ ಆಗಿರಲ್ಲ. ಇನ್ನು ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಕೂಡ ಬಾಧಿಸುವಂಥದ್ದು ಈ ದಿನ ಇದೆ. ನಿಮ್ಮ ಆಹಾರ ವಿಹಾರಾದಿಗಳ ವ್ಯತ್ಯಾಸದಿಂದ ಈ ಒಂದು ಬಾಧೆ ನಿಮ್ಮನ್ನು ಅತಿಯಾಗಿ ಕಾಡಿಸುತ್ತೆ. ಹಾಗೆ ಸ್ತ್ರೀಯರಿಗೆ ಈ ದಿನ ಹೊಸ ಸಮಸ್ಯೆಯೊಂದು ಉದ್ಭವ ಆಗುವಂಥದ್ದು ಇರುತ್ತೆ. ಸ್ವಲ್ಪ ಜಾಗ್ರತೆ.
ನಿಮ್ಮ ಪ್ರಯಾಣದಲ್ಲಾಗಲಿ ಅಥವಾ ನಿಮ್ಮ ಸಂಬಂಧಗಳ ವಿಚಾರದಲ್ಲಾಗಲಿ ಸ್ವಲ್ಪ ಸೂಕ್ಷ್ಮವಾಗಿ ನೀವು ಮನಸ್ಸನ್ನು ಇಟ್ಕೊಳ್ಬೇಕು. ಸ್ವಲ್ಪ ಈ ವಿಚಾರಗಳನ್ನು ಮುಂದೆ ಏನಾಗಬಹುದು ಅನ್ನುವಂಥದ್ದನ್ನು ನೀವು ಗ್ರಹಿಸಿ ಮುಂದುವರಿಬೇಕಾಗತ್ತೆ. ಹಾಗಾಗಿ ಏಕಾಏಕಿ ಯಾವುದೇ ನಿರ್ಧಾರಕ್ಕೆ ಬರಬೇಡಿ. ಯಾರೋ ಸಲಹೆ ಕೊಟ್ಟರು ಅಂತ ಹೇಳಿ ಅದನ್ನು ಕುರುಡುತನದಿಂದ ನಂಬಿ ಮೋಸ ಹೋಗಬೇಡಿ. ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ ಕೂಡ. ಅದರಲ್ಲೂ ಈ ದಿನದ ಆರಂಭದಲ್ಲಿ ಸ್ವಲ್ಪ ಕಷ್ಟಪಡಬೇಕು, ಆದರೆ ದಿನದ ಅಂತ್ಯಕ್ಕೆ ನಿಮಗೆ ತುಂಬ ಸಂತೋಷ ಇರುತ್ತೆ. ಏನೋ ಒಂದು ಕೆಲಸ ನಿಮ್ಮ ಫೇವರಬಲ್ ಆಗಿ ಆಗುವಂಥದ್ದು, ಬಹಳ ದಿನಗಳ ಪ್ರಯತ್ನ ಈ ದಿನ ಈಡೇರುವಂಥದ್ದು. ಹಾಗೆ ಈ ದಿನ ಉತ್ತಮವಾಗಿರುವಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡಿಕೊಂಡು ಉತ್ತಮ ಕೆಲಸಗಳನ್ನು ಮಾಡುವಂಥ ಒಂದು ಲೆಕ್ಕಾಚಾರವನ್ನು ಇಟ್ಕೊಳ್ಳಿ. ಅದು ನಿಮ್ಮ ಯೋಜನೆ. ಏಕೆಂದರೆ ಈ ದಿನ ಪ್ಲ್ಯಾನಿಂಗ್ ಇಲ್ದಿರನೇ ಕೆಲವೊಂದು ಶ್ರಮ ಪಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ನೀವು ಕೆಲಸ ಮಾಡುವಂತಹ ಸಂದರ್ಭದಲ್ಲಾಗಲಿ ಅಥವಾ ಯಾವುದೇ ವಸ್ತುವನ್ನು ಖರೀದಿ ಮಾಡುವಂತಹ ಸಂದರ್ಭದಲ್ಲಾಗಲಿ ಮೋಸ ಹೋಗುವಂಥದ್ದು ಕೂಡ ಇದೆ. ನಿಮ್ಮ ಒಂದು ಮುಗ್ಧತೆಯನ್ನು ಕೆಲವರು ದುರುಪಯೋಗಪಡಿಸ್ಕೊಳ್ತಾರೆ. ನಿಮ್ಮನ್ನು ಕೆಟ್ಟ ದಾರಿಗೆ ಎಳೆಯುವಂಥದ್ದು, ನಿಮ್ಮ ಕೈಯಿಂದ ತಪ್ಪು ಮಾಡಿಸುವಂಥ ಪ್ರಯತ್ನಗಳು ಕೂಡ ಆಗುವಂಥದ್ದು ಇದೆ. ಹಾಗಾಗಿ ಅಂಥ ಒಂದು ಸನ್ನಿವೇಶದಿಂದ ಪಾರಾಗಬೇಕು, ಅಂಥ ವ್ಯಕ್ತಿಗಳಿಂದ ದೂರ ಇರಬೇಕು. ಇದನ್ನು ಭಾಳ ವಿಶೇಷವಾಗಿ ನೀವು ಈ ದಿನ ಗಮನಿಸಬೇಕಾಗತ್ತೆ. ಇನ್ನು ಈ ದಿನ ವಿನಾಕಾರಣ ಭಿನ್ನಾಭಿಪ್ರಾಯಗಳು ಉಂಟಾಗುವಂಥದ್ದು. ನೀವು ಎಷ್ಟೇ ಒಳ್ಳೆ ಮಾತಾಡಿ, ಎಷ್ಟೇ ಒಳ್ಳೆಯ ಕೆಲಸ ಮಾಡಿಕೊಡಿ, ಎಷ್ಟೇ ಸಹಾಯ ಮಾಡಿ, ಆದರೆ ಜನ ಅದನ್ನು ಅಪಾರ್ಥ ಮಾಡ್ಕೊಳ್ತಾರೆ. ಹಾಗಾಗಿ ನಿಮ್ಮಿಂದ ಯಾರು ಸಹಾಯ ಪಡ್ಕೊಳ್ತಾರೋ ಅವರೇ ನಿಮ್ಮ ವಿರುದ್ಧ ನಿಲ್ಲುವಂಥ ಸಾಧ್ಯತೆ ಕೂಡ ಇದೆ. ಏತಿ ಅಂದರೆ ಪ್ರೇತಿ ಅನ್ನುವಂಥ ಒಂದು ವರ್ಗ ಈ ದಿನ ನಿಮಗೆ ಸೃಷ್ಟಿಯಾಗತ್ತೆ. ಹಾಗಾಗಿ ಮನಸ್ಸಿಗೆ ತುಂಬ ಅಸಮಾಧಾನ, ತುಂಬ ಬೇಸರ ಈ ದಿನ ಆಗುವಂಥದ್ದು ಇರುತ್ತೆ. ಸ್ವಲ್ಪ ಜಾಗ್ರತೆ. ಅಂದರೆ ಯಾರಿಗೆ ಎಷ್ಟು ಬೇಕೋ ಅಷ್ಟೇ ಸಹಾಯ ಮಾಡಬೇಕು, ಯಾರಿಗೆ ಎಷ್ಟು ಬೇಕೋ ಅಷ್ಟೇ ಸಲಹೆ ಕೊಡಬೇಕು ಅನ್ನುವಂಥದ್ದು. ಹಾಗೆ ಹಣಕಾಸಿನ ತೊಂದರೆಗಳನ್ನು ಅನುಭವಿಸ್ತಾ ಇರುವಂಥವರು ಹೊಸ ಕಮಿಟ್ಮೆಂಟ್ಗೆ ಹೋಗಬೇಡಿ, ಸ್ವಲ್ಪ ಜಾಗ್ರತೆ. ಇನ್ನು ಯಾವುದೇ ಒಂದು ಸಂಬಂಧದ ವಿಚಾರದಲ್ಲಿ, ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ಸ್ವಲ್ಪ ನಿಮಗೆ ನಿರಾಸೆ ಉಂಟಾಗುವಂಥದ್ದಿದೆ. ಹಾಗಾಗಿ ಯಾವುದೇ ಬಂದರೂ ಅದು ಭಗವಂತನ ಪ್ರಸಾದ, ಪಾಲಿಗೆ ಬಂದದ್ದೇ ಪಂಚಾಮೃತ. ಅದನ್ನು ಸ್ವಲ್ಪ ಪಾಸಿಟಿವ್ ಆಗಿ ಸ್ವೀಕಾರ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸತ್ಯನಾರಾಯಣ ಸ್ವಾಮಿಯ ಆರಾಧನೆ ಮಾಡಿ, ಪ್ರಾರ್ಥನೆ ಮಾಡಿಕೊಳ್ಳಿ. ಸಾಧ್ಯ ಆದರೆ ಸ್ವಾಮಿಯ ವ್ರತ ಕಥೆಯನ್ನು ಒಮ್ಮೆ ಕೇಳಿಸ್ಕೊಳ್ಳಿ, ಓದಿ, ಇಲ್ಲ ಅಂದರೆ ಪಠಣ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5.